ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಮಹಾಕಾಳಿ ದೇವಾಲಯದಲ್ಲಿ ಪಂಚ ಕಲ್ಯಾಣೋತ್ಸವ. ಆಷಾಢ ಏಕಾದಶಿ ಪ್ರಯುಕ್ತ ಸೀತಾರಾಮ ಕಲ್ಯಾಣೋತ್ಸವನ್ನ ಕಣ್ತುಂಬಿಕೊಂಡ ನೂರಾರು ಭಕ್ತರು. ಕೆರೆ ಒತ್ತುವರಿ ಮಾಡಿಕೊಂಡ ಖಾಸಗಿ ಕಾರ್ಖಾನೆ ತೆರವುಗೊಳಿಸಲು ಗ್ರಾಮ ಪಂಚಾಯಿತಿ ಹಿಂದೇಟು. ಡ್ರೋನ್ ಸರ್ವೆಯಲ್ಲಿ ಕೆರೆಯನ್ನು ನುಂಗಿರುವ ಕಾರ್ಖಾನೆ ಬಂಡವಾಳ ಬಯಲು. ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂಕೇತ ಬಾಬಯ್ಯನ ಹಬ್ಬ ಎಂದೇ ಪ್ರತೀತಿ ಪಡೆದ ಮೊಹರಂ ಶ್ರದ್ಧಾ ಭಕ್ತಿಯಿಂದ ಆಚರಣೆ. ಒತ್ತುವರಿ ತೆರವುಗೊಳಿಸಿದ ಜಾಗದಲ್ಲಿ ಸಸಿಗಳನ್ನು ನೆಡಲು ಮುಂದಾದ ಅರಣ್ಯ ಇಲಾಖೆ. ಸರ್ವೆ ಮುಗಿಯುವವರೆಗೂ ಸಸಿ ನೆಡಲು ಬಿಡುವುದಿಲ್ಲವೆಂದು ಅಧಿಕಾರಿಗಳನ್ನು ತಡೆದು ರೈತರು ಆಕ್ರೋಶ. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಿಂದ ಮನೆ ಕಳೆದುಕೊಂಡ ವೃದ್ಧೆ. ನೋಟಿಸು ಇಲ್ಲ, ಪರಿಹಾರವೂ ಇಲ್ಲ. ಮಳೆ ಬಂದ್ರೆ ಕೇಳೋರೇ ಇಲ್ಲ. ವಾರ್ತೆಗಳ ವಿವರ. 13 ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ಮಹಾಕಾಳಿ ದೇವಿಯ ಪಂಚಕಲ್ಯಾಣೋತ್ಸವದಲ್ಲಿಂದು ಏಕಾದಶಿ ವ್ರತದ ಪ್ರಯುಕ್ತ ಸೀತಾರಾಮ ಕಲ್ಯಾಣೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಮಹಾಕಾಳಿ ದೇವಿ ಹಾಗೂ ಶ್ರೀರಾಮನಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ನೂರಾರು ಭಕ್ತರು ಭಾಗವಹಿಸಿ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದ್ರು. ಇಂದು ಏಕಾದಶಿ ವ್ರತ ಆಚರಣೆ ದಿನ. ಆಷಾಢ ಮಾಸದಲ್ಲಿ ನಗರ ದೇವತೆ ಮಹಾಕಾಳಿ ದೇವಿಗೆ ಪಂಚ ಕಲ್ಯಾಣೋತ್ಸವ ನಡೆಯುತ್ತದೆ. 13 ವರ್ಷಗಳಿಂದ ಸತತವಾಗಿ ನಡೆದುಕೊಂಡು ಬರುತ್ತಿರುವ ಪಂಚ ಕಲ್ಯಾಣೋತ್ಸವದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಯಾಗಲೆಂದು ರೈತರು, ಸಾಮಾನ್ಯ ಜನರು ಕಷ್ಟ ಕಾರ್ಪಣ್ಯ ತೀರಿಸುವಂತೆ ಹರಕೆ ಹೊತ್ತುಕೊಳ್ಳುತ್ತಾರೆ. ತಮ್ಮ ಹರಕೆ ತೀರಿದ ಜನರಿಂದ ವಿಶೇಷ ಪೂಜೆ ನಡೆಯುತ್ತದೆ. 5 ದಿನಗಳ ಕಾಲ ಪ್ರತಿದಿನ ಅನ್ನ ಸಂತರ್ಪಣೆ ನಡೆಯುತ್ತದೆ. ದೇವರ ಕಾರ್ಯಕ್ಕೆ ಬೇಕಾದ ಎಲ್ಲವನ್ನು ಭಕ್ತಾದಿಗಳೇ ಸಮರ್ಪಿಸುತ್ತಾರೆ ಎಂದು ಮಹಾಕಾಳಿ ಬಾಬು ತಿಳಿಸಿದ್ದಾರೆ. ಏನಾಗಿತ್ತು ಅಂದರೆ, ಮೊದಲು ಸಾಮೂಹಿಕವಾಗಿ ಎಲ್ಲೂ ಭಕ್ತಾದಿಗಳಿಗೆ ಕಲ್ಯಾಣೋತ್ಸವ ನೋಡುವಂಥ ಅವಕಾಶ ಇರಲಿಲ್ಲ. ಮಹಾಕಾಳಿ ದೇವಾಲಯ ಆದಮೇಲೆ ಪ್ರತಿಯೊಬ್ಬರಿಗೂ ಸಾಮೂಹಿಕವಾಗಿ ಅವರು ಬಂದು ಸಕ್ರಿಯವಾಗಿ ಭಾಗವಹಿಸ್ಬೋದು. ಅವ್ರೇನಾದರೂ ಸೇವೆ ಮಾಡೋಗಿದ್ರೆ ಮಾಡ್ಬೋದು. ಮಾಡಿದ್ರೆ ಆ ಮಹಾಕಾಳಿ ತಾಯಿ ಒಳ್ಳೆಯದಾಗೈತೆ. ಯಾಕೆಂದರೆ ಈ ವರ್ಷ ಬಂದಂಥವ್ರು ಈ ವರ್ಷ ಬಂದು ನೋಡ್ಕೊಂಡು ಹೋದಂಥವ್ರು ಅವ್ರು ಒಳ್ಳೆಯದಾಗಿ ಬರೋ ವರ್ಷದಲ್ಲಿ ಅವರೇ ಹುಡ್ಕೊಂಬಂದು ಏನೋ ಒಂದು ಸಹಾಯ ಮಾಡ್ತಾರೆ. ಹಾಗಾಗಿ ನಮ್ಮ ಬಹಳ ವಿಶೇಷವಾಗಿ ಈ ಚಿಕ್ಕಬಳ್ಳಾಪುರದಲ್ಲಿ ಒಳ್ಳೆ ಮಳೆ ಬೆಳೆ ಆಗಬೇಕು, ಒಳ್ಳೆ ರೈತರಿಗೆ ಒಂದು ಅನುಕೂಲ ಆಗಬೇಕು ಅಂತೇಳಿ ನಾವು ಕಾರ್ಯಕ್ರಮ ಮಾಡೋದು. ಇನ್ನು 3ನೇ ದಿನವಾದ ಇಂದು ನಡೆದ ಏಕಾದಶಿ ಪ್ರಯುಕ್ತ ಸೀತಾರಾಮ ಕಲ್ಯಾಣೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ನೆರೆದ ಭಕ್ತರು ತೀರ್ಥ ಪ್ರಸಾದ ಸ್ವೀಕರಿಸಿ ಭಕ್ತಿಗೆ ಭಾಜನರಾದರು. ಕ್ಯಾಮರಾಮನ್ ಅಮರೀಶ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಖಾಸಗಿ ಕಾರ್ಖಾನೆಯೊಂದು ಚಿಕ್ಕ ತುಮಕೂರು ಕೆರೆಯನ್ನ ಒತ್ತುವರಿ ಮಾಡಿದೆ. ಒತ್ತುವರಿ ತೆರವು ಮಾಡುವಂತೆ ಗ್ರಾಮ ಪಂಚಾಯಿತಿಯವರ ಗಮನಕ್ಕೆ ತರಲಾಗಿದೆ. ಆದರೆ ಇಲ್ಲಿಯವರೆಗೂ ಕೆರೆ ಒತ್ತುವರಿ ತೆರವು ಮಾಡುವ ಕಾರ್ಯಕ್ಕೆ ಗ್ರಾಮ ಪಂಚಾಯಿತಿ ಮುಂದಾಗಿಲ್ಲ. ಇದರಿಂದ ಬೇಸತ್ತ ಗ್ರಾಮಸ್ಥರು ಖಾಸಗಿಯಾಗಿ ಡ್ರೋನ್ ಸರ್ವೆ ಮಾಡಿಸಿ ಕೆರೆಯನ್ನ ನುಂಗಿರುವ ಖಾಸಗಿ ಕಾರ್ಖಾನೆಯ ಬಂಡವಾಳ ಬಯಲು ಮಾಡಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಚಿಕ್ಕ ತುಮಕೂರು ಕೆರೆ ಅರ್ಕಾವತಿ ನದಿ ಪಾತ್ರದಲ್ಲಿನ ಪ್ರಮುಖ ಕೆರೆ. ಇವತ್ತು ಈ ಕೆರೆಯನ್ನ ಪ್ಲಾಸ್ಮಿಕ್ ಪ್ರೈವೇಟ್ ಲಿಮಿಟೆಡ್ ಹೆಸರಿನ ಕಾರ್ಖಾನೆ ಒತ್ತುವರಿ ಮಾಡಿದೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಕೆರೆಯ ಬಫರ್ ಝೋನ್ನಲ್ಲಿ ಮಣ್ಣನ್ನು ಸುರಿದು ಹಂತ ಹಂತವಾಗಿ ಕೆರೆಯನ್ನ ಆಕ್ರಮಿಸುತ್ತಿದ್ದಾರೆ. ಜಿಲ್ಲಾಧಿಕಾರಿಗಳು ಸೇರಿದಂತೆ ಮಜ್ರಾ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಗೆ ದೂರು ನೀಡಿದ್ರು. ಯಾವುದೇ ಕ್ರಮ ತೆಗೆದುಕೊಳ್ಳದೆ ನಿರ್ಲಕ್ಷ್ಯತೆ ತೋರಿಸುತ್ತಿದ್ದಾರೆಂದು ಚಿಕ್ಕ ತುಮಕೂರು ನಿವಾಸಿ ರಮೇಶ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಅವರು ಖಾಸಗಿ ಜಮೀನಿದೆ, ಅವ್ರು ತಗೊಳ್ಳಿ, ಅವ್ರು ಅಭಿವೃದ್ಧಿ ಪಡಿಸ್ಕೊಂಡು ನಮ್ದು ಅಭ್ಯಂತರ ಇಲ್ಲ. ಕಾನೂನಾತ್ಮಕವಾಗಿ ಕಾನೂನು ವಿರುದ್ಧವಾಗಿ ಏನು ಮಾಡೋರೆ, ಈ ಮಣ್ಣೆತ್ಸ್ಬೇಕು ಒಂದು, ಮತ್ತು ಬಫರ್ ಝೋನಲ್ಲಿ ಏನು ಅಭಿವೃದ್ಧಿ ಕೆಲಸ ಮಾಡೋದು ತೆಗಿಸ್ಬೇಕು. ಯಾಕಂದರೆ ನಮ್ಮ ಮುಂದಿನ ಪೀಳಿಗೆಗಳು ಇದೇ ರೀತಿ ಬಿಟ್ಟರೆ ಕೆರೆ ಅನ್ನೋದೇನು ಗೊತ್ತಿರಲ್ಲ, ಕುಂಟೆ ಅನ್ನೋದೇನು ಗೊತ್ತಿರಲ್ಲ. ಇವು ನಮ್ಮಗಳ ಯೋಗ್ಯತೆಗೆ, ಈಗಿರೋ ರಾಜಕಾರಣಿಗಳ ಯೋಗ್ಯತೆಗೆ ಒಂದು ಕೆರೆ ಕಟ್ಟೋಕ್ಕೆ ಯೋಗ್ಯತೆ ಇಲ್ಲ, ಒಂದು ಕುಂಟೆ ಕಟ್ಟೋಕ್ಕೆ ಯೋಗ್ಯತೆ ಇಲ್ಲ, ಒಂದು ನದಿ ಉಳ್ಸೋಕ್ಕೆ ಯೋಗ್ಯತೆ ಇಲ್ಲ. ಇರೋವಂಥ ಕೆರೆಗಳನ್ನ, ಇರೋವಂಥ ಕುಂಟೆಗಳನ್ನ ಉಳಿಸ್ಕೊಂಡಿಲ್ಲ ಅನ್ನೋದಾದರೆ ಮುಂದಿನ ಅಂದಾಜಲ್ಲಿ ನಾವು ಏನು ಮಾಡಬೇಕು?
ಮುಂದಿನ ಪೀಳಿಗೆ ನಾವು ಏನು ಕೊಡ್ತಾ ಇದ್ದೀವಿ ನಾವು. ಅರ್ಕಾವತಿ ನದಿ ಹೋರಾಟ ಸಮಿತಿಯ ಮುಖಂಡರಾದ ವಸಂತ್ ಮಾತನಾಡಿ, ಪ್ಲಾಸ್ಮಿಕ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆ ಚಿಕ್ಕ ತುಮಕೂರು ಕೆರೆಯನ್ನ ಒತ್ತುವರಿ ಮಾಡಿದ್ದು, ಕೆರೆಗೆ ಹಂತ ಹಂತವಾಗಿ ಮಣ್ಣನ್ನು ಸುರಿಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಕೆರೆಯನ್ನ ಕಾಲುವೆ ಸ್ಥಿತಿಗೆ ತಂದು ಬಿಡುತ್ತಾರೆ. ಕಾರ್ಖಾನೆಯ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ. ಕ್ರಮ ತೆಗೆದುಕೊಳ್ಳದಿದ್ದರೆ ಜುಲೈ 22ರಂದು ಅಮಾರಣಾಂತ ಉಪವಾಸ ಸತ್ಯಾಗ್ರಹ ಮಾಡುವ ಎಚ್ಚರಿಕೆಯನ್ನ ನೀಡಿದರು. ಅಂತ ಏನು ಬರುತ್ತೆ, ಕೆರೆ ಅಂಗಳ ಅಂತ ಏನು ಬರುತ್ತೆ, ಅದನ್ನು ಅತಿಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ. ಅದನ್ನು ನಾವು ಆಲ್ರೆಡಿ ಇದಕ್ಕೇನೋ ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದೀವಿ. ಮತ್ತು ನಮ್ಮ ಸಂಬಂಧಪಟ್ಟಂಥ ಏನು ಗ್ರಾಮ ಪಂಚಾಯಿತಿ PDO ಅವ್ರಿಗೂ ಎಲ್ರಿಗೂ ಮಾಹಿತಿ ತಿಳಿಸಿದ್ದೀವಿ. ಯಾವುದೇ ರೀತಿಯಲ್ಲಿ ಏನು ಕ್ರಮ ಕೈಗೊಂಡಿಲ್ಲ. ನಾವು ಇದನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಸಹ ಮನವಿ ಮಾಡಿದ್ದೀವಿ. ನಾವು ಇದನ್ನು ಇವತ್ತು ಏನು ಮಾಡಿದ್ದೀವಿ ಅಂತಂದರೆ, ಡ್ರೋನಿಂದ ನಾವೇ ಖಾಸಗಿ ಇದರಿಂದನೇ ಡ್ರೋನ್ ಸರ್ವೆಯನ್ನು ನಾವೇ ಮಾಡಿ ಬಫರ್ ಝೋನ್ ಎಲ್ಲಿ ಬರುತ್ತೆ, ಕೆರೆ ಅಂಗಳ ಎಲ್ಲಿವರೆಗೂ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಸಹ ಗುರುತಿಸಿದ್ದೀವಿ. ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಇಲ್ಲ ಅಂತಂದರೆ ನಾವು ಮುಂದೆ ಏನು 22ನೇ ತಾರೀಕು ನಾವು ಏನು ಜಿಲ್ಲಾಧಿಕಾರಿಗಳು ನಾವು ಮನವಿ ಕೊಟ್ಟಿದ್ದೀವೋ ಅದರೊಳಗಡೆ ಏನಾದರೂ ಈ ಕಾರ್ಯ ಆಗಲಿಲ್ಲ ಅಂತಂದರೆ ನಾವು ಜಿಲ್ಲಾಡಳಿತದ ಮುಂದೆನೇ ಅಲ್ಲೇ ಹೋಗ್ಬಿಟ್ಟು ನಾವು ಆಮರಣಾಂತಿಕ ಉಪವಾಸ ಮಾಡೇ ಮಾಡ್ತೀವಿ. ಗುರು ಈ ನ್ಯೂಸ್ ಟಿವಿ ದೊಡ್ಡಬಳ್ಳಾಪುರ. ನಡವಳಿಕೆಗೆ ಕಾನೂನು ವಿರೋಧಿ ನಡವಳಿಕೆಗೆ ಬೇಕೇ ಬೇಕು, ನ್ಯಾಯ ಬೇಕು. ಮುಸಲ್ಮಾನ್ ಬಂಧುಗಳಿಗೆ ವರ್ಷದ ಮೊದಲ ಹಬ್ಬ ಮೊಹರಂ. ಈ ಹಬ್ಬವನ್ನ ಬಾಬಯ್ಯನ ಹಬ್ಬವೆಂದು ಕರೆಯಲಾಗುತ್ತದೆ. ಈ ಹಬ್ಬವನ್ನ ಕೆಲವು ಕಡೆ ಹಿಂದೂ ಮುಸಲ್ಮಾನರಿಬ್ಬರು ಕೂಡಿ ಆಚರಿಸುತ್ತಾರೆ. ಬಾಬಯ್ಯ ಅಗ್ನಿಕುಂಡಕ್ಕೆ ಉಪ್ಪು, ಗಂಧದ ಹರಳು, ತುಪ್ಪ ಸುರಿದ್ರೆ ತಮ್ಮ ಹರಕೆ ತೀರುತ್ತದೆಂಬ ನಂಬಿಕೆ ಇದೆ. ಮುಸ್ಲಿಮರು ಪ್ರಥಮ ವರ್ಷದ ಪ್ರಥಮ ಹಬ್ಬ ಮೊಹರಂ ಅನ್ನು 10 ದಿನಗಳ ಕಾಲ ಮಾಂಸಾಹಾರ ಸೇವಿಸದೆ ಶಾಕಾಹಾರಿಗಳಾಗಿ ಈ ಹಬ್ಬವನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸುತ್ತಿದ್ದು, ಇಂದು ಕೊನೆಯ ದಿನ ಅಗ್ನಿಕುಂಡ ಮುಚ್ಚಿ ಮೆರವಣಿಗೆ ಮಾಡಿ ಮೊಹಮ್ಮದ್ ಪೈಗಂಬರ್ನ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಮರಣಕ್ಕೆ ಗೌರವ ಸಲ್ಲಿಸಿ ಹಸ್ತಗಳನ್ನು ಭದ್ರಪಡಿಸುತ್ತಾರೆ. ಇಸ್ಲಾಮಿಕ್ ಕ್ಯಾಲೆಂಡರ್ ಮೊದಲ ತಿಂಗಳು ಮತ್ತು ಇಸ್ಲಾಂ ಧರ್ಮದ 4 ಪವಿತ್ರ ತಿಂಗಳುಗಳಲ್ಲಿ ಮೊಹರಂ ಕೂಡ ಒಂದು. ಇಸ್ಲಾಮಿಕ್ ಕ್ಯಾಲೆಂಡರ್ 354 ದಿನಗಳನ್ನು ಒಳಗೊಂಡಿದ್ದು, ಇದನ್ನು 12 ತಿಂಗಳುಗಳ ವಿಂಗಡಿಸಲಾಗಿದೆ. ರಂಜಾನ್ ನಂತರ ಮೊಹರಂ ಇಸ್ಲಾಂ ಧರ್ಮದಲ್ಲಿ ಆಚರಿಸಲಾಗುವ ಅತ್ಯಂತ ಪವಿತ್ರವಾದ ತಿಂಗಳು ಎನ್ನುವ ನಂಬಿಕೆ ಇದೆ. ಮೊಹರಂನ 10ನೇ ದಿನವನ್ನು ಅಶುರಾ ಎಂದು ಕರೆಯಲಾಗುತ್ತದೆ. ಮೊಹರಂ ಹಬ್ಬವನ್ನ ಕೆಲವು ಕಡೆ ಹಿಂದೂ ಮುಸ್ಲಿಮರು ಒಟ್ಟಾಗಿ ಆಚರಿಸುತ್ತಾರೆ. ಈ ಹಬ್ಬವನ್ನ ಬಾಬಯ್ಯನ ಹಬ್ಬವೆಂದು ಕರೆಯುತ್ತಾರೆ. ಚಿಕ್ಕಬಳ್ಳಾಪುರ ನಗರದ MG ರಸ್ತೆ ಬಡ ಮಖಾನ್ ಮಸ್ಕಿಲ್ ಶಾವಲಿ ದರ್ಗಾದಲ್ಲಿ ಅಗ್ನಿಕುಂಡ ತೆಗೆದು ಭಕ್ತರಿಂದ ಉಪ್ಪು, ಗಂಧ, ತುಪ್ಪ ಸುರಿದು ಹರಕೆ ತೀರಿಸಿಕೊಳ್ಳುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಗಂಗಮ್ಮಗುಡಿ ಸರ್ಕಲ್ನಲ್ಲೂ ಅಗ್ನಿಕುಂಡ ತೆಗೆದು ಉಪ್ಪು, ಸಾಂಬ್ರಾಣಿ, ತುಪ್ಪ, ಗಂಧದ ಕಡ್ಡಿ ಹಾಕಿ ಹಜರತ್ ಇಮಾಮ್ ಹುಸೇನ್ ಮರಣ ಕಾರ್ಯವನ್ನ ಪವಿತ್ರವಾಗಿ ನಡೆಸಿಕೊಟ್ರು. ಈ ಒಂದು ಮೊಹರಂ ಹಬ್ಬ ಅಂದ್ರೆ ಬಾಬಾಯಿನ ಹಬ್ಬ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತಾರೆ. ಇದು ಯಾಕೆ ಆಚರಣೆ ಮಾಡ್ತಾರೆ ಅಂದ್ರೆ, ಯಾವ ರೀತಿ ನಮ್ಮ ಹಿಂದೂ ಬಾಂಧವರಿಗೆ ಉಗಾದಿ ಹೊಸ ವರ್ಷನೋ ಅದೇ ರೀತಿ ಇಸ್ಲಾಂ ಧರ್ಮದಲ್ಲಿ ಮುಸಲ್ಮಾನ್ ಬಾಂಧವರಿಗೆ ಮೊಹರಂ ಹೊಸ ವರ್ಷ. ಈ ಒಂದು ಹಬ್ಬ ಐಕ್ಯತೆ, ಭಾವೈಕ್ಯತೆಯ ಒಂದು ಸಂದೇಶ. ಹಿಂದೂ ಮುಸಲ್ಮಾನರನ್ನದೇ ಜಾತಿ ಧರ್ಮ ಭೇದ ಇಲ್ಲದೆ ಆಚರಣೆ ಮಾಡುವಂತಹ ಹಬ್ಬ ಯಾವುದಾದ್ರೂ ಇದ್ರೆ ಅದು ಬಾಬಾಯಿನ ಹಬ್ಬ. ಕ್ಯಾಮರಾಮನ್ ಅಮೃತ್ ಜೊತೆಗೆ ಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕಳೆದ ಕೆಲವು ತಿಂಗಳುಗಳ ಹಿಂದೆ ರಾಜ್ಯದಲ್ಲಿ ಭಾರಿ ಸಂಚಲನ ಮೂಡಿಸಿದ್ದ ಅರಣ್ಯ ಒತ್ತುವರಿ ತೆರವು ಕಾರ್ಯಾಚರಣೆ ಈಗ ಮತ್ತೆ ಸುದ್ದಿಯಲ್ಲಿದೆ. ಒತ್ತುವರಿ ತೆರವುಗೊಳಿಸಿದ ಜಾಗದಲ್ಲಿ ಅರಣ್ಯ ಇಲಾಖೆಯವರು ಸಸಿಗಳನ್ನು ನೆಡಲು ಮುಂದಾಗಿದ್ದು, ರೈತರು ಜಂಟಿ ಸರ್ವೆ ಮುಗಿಯುವವರೆಗೂ ಸಸಿಗಳು ನೆಡದಂತೆ ಆಗ್ರಹಿಸಿದ್ದಾರೆ.
ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಸಾವಿರಾರು ಎಕರೆ ಅರಣ್ಯ ಭೂಮಿ ಒತ್ತುವರಿಯಾಗಿದ್ದು, ಕೆಲವು ತಿಂಗಳುಗಳ ಹಿಂದೆ ತೆರವು ಕಾರ್ಯಾಚರಣೆಗೆ ಇಳಿದಿದ್ದ ಅರಣ್ಯ ಇಲಾಖೆ ನೂರಾರು ಸಂಖ್ಯೆಯ ಅರಣ್ಯ ರಕ್ಷಕರು ಮತ್ತು ಪೊಲೀಸರ ಸಮ್ಮುಖದಲ್ಲಿ ನೂರಾರು ಎಕರೆ ಅರಣ್ಯ ಭೂಮಿಯನ್ನು ತೆರವುಗೊಳಿಸಿದ್ದರು. ನಂತರ ರೈತರ ಒತ್ತಡಕ್ಕೆ ಮಣಿದ ಸರ್ಕಾರ ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಜಂಟಿ ಸರ್ವೆ ಮಾಡಿ ರೈತರಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದ ನಂತರ ತೆರವು ಕಾರ್ಯಾಚರಣೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿತ್ತು. ಇಂದು ಸಸಿಗಳನ್ನು ನೆಡಲು ಬಂದಿದ್ದ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ರೈತರು ಸಸಿ ನೆಡಲು ಅಡ್ಡಿಪಡಿಸಿರುವ ಘಟನೆ ನಡೆದಿದೆ. ಅರಣ್ಯ ಭೂಮಿ ಒತ್ತುವರಿ ಆರೋಪದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನೂರಾರು ಎಕರೆ ಜಮೀನಿನಲ್ಲಿ ರೈತರು ಬೆಳೆದಿದ್ದ ಬೆಳೆಗಳನ್ನು ಹಾಗೂ ಮಾವಿನ ತೋಟಗಳನ್ನು ಸಂಪೂರ್ಣ ನೆಲಸಮ ಮಾಡಲಾಯಿತು. ಆ ಸಂದರ್ಭದಲ್ಲಿ ರೈತರು ಹಾಗೂ ರೈತ ಸಂಘಟನೆಗಳು ಹಲವು ಹೋರಾಟಗಳು ಮಾಡಿದ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾಧಿಕಾರಿಗಳು, ಕಂದಾಯ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಜಂಟಿ ಸರ್ವೆ ಮಾಡುವ ತನಕ ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಮಾಡುವುದಿಲ್ಲವೆಂದು ಹೇಳಿಕೆ ನೀಡಿದ್ದರು. ಆದರೆ ಈಗ ಪುನಃ ಶ್ರೀನಿವಾಸಪುರ ತಾಲೂಕಿನ ಕೋಟಬಲ್ಲಪಲ್ಲಿ ಗ್ರಾಮದ ಬಳಿ ಸಸಿ ನೆಡಲು ಬಂದಂತಹ ಸ್ಥಳದಲ್ಲಿ ಜಂಟಿ ಸರ್ವೆ ಆಗದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸಸಿ ನೆಡಲು ಬಿಡುವುದಿಲ್ಲವೆಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಾತಕೋಟೆ ನವೀನ್ ಕುಮಾರ್ ಹಾಗೂ ರೈತರು ಆಕ್ರೋಶ ಹೊರಹಾಕಿದ್ರು. ಸರ್, ಈಗ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಟಪಲ್ಲಪಲ್ಲಿ ಗ್ರಾಮದ ಸರ್ವೆ ನಂಬರಲ್ಲಿ ಇದ್ದೀವಿ ಸರ್. ಇಲ್ಲಿ ಈಗ ತಾನೇ ಅರಣ್ಯ ಇಲಾಖೆ ಸಿಬ್ಬಂದಿಯವರು ಸಸಿಗಳನ್ನು ನಾಟಿ ಮಾಡ್ಲಿಕ್ಕೆ ಬಂದಿದ್ರು. ನಮ್ಮ ರೈತರೆಲ್ಲ ಕೂಡ ಇದು ನಮ್ಮ ರೈತರ ಭೂಮಿ, ಇಲ್ಲಿ ನಾಟಿ ಮಾಡ್ಲಿಕ್ಕೆ ನಾವು ಬಿಡುವುದಿಲ್ಲ ಅಂತೇಳಿ ಬೆಳಗ್ಗೆ 9 ಗಂಟೆಯಿಂದ ಇಲ್ಲಿ ತನಕ ಅವರ ಹತ್ರ ಅಗ್ಗಜಗ್ಗಾಟ ಆಡಿದ್ದಾರೆ. ಈಗ ನಮಗೆ ಆ ಮಾಹಿತಿ ಬಂತು. ಈಗ ನಾವು ನಮ್ಮ ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಸೈಯದ್ ಫಾರೂಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನವೀನ್ ಕುಮಾರ್ ಇಬ್ಬರು ಕೂಡ ಬಂದಿದ್ದೀವಿ. ಬಂದ ನಂತರ ಅಷ್ಟೊತ್ತಿಗೆ ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ಬಂದಿದ್ರು. ಈಗ ನಡೆದಿರೋದು ಇಷ್ಟೇ ಸರ್, ರಾತ್ರೋರಾತ್ರಿ ನಮ್ಮ ರೈತರ ಭೂಮಿಯನ್ನ ಒತ್ತುವರಿ ಹೆಸರಿನಲ್ಲಿ, ಒತ್ತುವರಿ ತೆರವು ಹೆಸರಿನಲ್ಲಿ ರಾತ್ರೋರಾತ್ರಿ ಮರಗಳನ್ನು ಕಟಾವು ಮಾಡಿ ಮಾವಿನ ಮರ, ತೆಂಗಿನ ಮರ, ಎಲ್ಲ ರೀತಿಯಾದಂಥ ಮರಗಳನ್ನು ನಾಶ ಮಾಡಿದ್ದಾರೆ. ರೈತರನ್ನ ಇವತ್ತು ಬೀದಿಗೆ ತಳ್ಳಿದ್ದಾರೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಯಾವುದೇ ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ರಸ್ತೆಗಳ ನಿರ್ಮಾಣವಾಗಬೇಕು ನಿಜ. ಆದರೆ ಆ ನೆಪದಲ್ಲಿ 10 ವರ್ಷಗಳಿಂದ ಮನೆ ಕಟ್ಟಿಕೊಂಡು ಜೀವನ ಸಾಗಿಸುತ್ತಿರುವ ಸಂಸಾರದ ಮನೆಗಳನ್ನೇ ಕೆಡವಿಬಿಟ್ರೆ ಗತಿ ಏನು? ಹೋಗಲಿ, ಅದಕ್ಕೆ ಒಂದಿಷ್ಟು ಪರಿಹಾರನಾದರೂ ಕೊಡಬೇಕಲ್ವಾ? ತಮಗಿಷ್ಟ ಬಂದಂತೆ ಕೆಡವಿ ಹಾಕಿಬಿಟ್ರೆ ಅದನ್ನೇ ನಂಬಿಕೊಂಡು ಜೀವನ ಸಾಗಿಸ್ತಿರೋ ವಾಸಿಗಳ ಗೋಳು ಕೇಳೋರ್ಯಾರು? ಹೌದು, ಇದ್ದೊಂದು ಮನೆ ಕಳೆದುಕೊಂಡು ಈಗಲೂ ನಾಳೆಯೂ ಬೀಳುವಂತ ಮನೆಯಲ್ಲಿ ವಾಸವಿರುವ ಸುಮಾರು 70 ವರ್ಷದ ತಿಪ್ಪೇನಹಳ್ಳಿ ವೃದ್ಧೆ ನರಸಮ್ಮ ಮನೆ ಕೆಡವಿದವರಿಗೆ ಶಾಪ ಹಾಕುತ್ತಾ ತನ್ನ ಅಸಹಾಯಕತೆ ತೋಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಮೂಲಕ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 234ರ ಅಭಿವೃದ್ಧಿ ಕಾಮಗಾರಿ ನಗರ ಹೊರವಲಿಯ ಕಣಜೇನಹಳ್ಳಿಯವರೆಗೂ ಬಂದಿದೆ. ತಿಪ್ಪೇನಹಳ್ಳಿ ಮೂಲಕ ಹಾದು ಬರಬೇಕಾದಾಗ ರಸ್ತೆ ಅಗಲೀಕರಣಕ್ಕಾಗಿ ಅಕ್ಕಪಕ್ಕ ಅಡ್ಡ ಬರುವ ವಾಸದ ಮನೆಗಳನ್ನು ಕೆಡವಿದ್ದಾರೆ. ತಿಪ್ಪೇನಹಳ್ಳಿ ವಾಸಿ ನರಸಮ್ಮ ಎನ್ನುವವರಿಗೆ ಸೇರಿದ ಸುಮಾರು 70-80 ವರ್ಷಗಳ ಹಳೆಯ ಮನೆಯನ್ನೇ ಜೆಸಿಬಿ ಮೂಲಕ ಕೆಡವಿಸಿದ್ದಾರೆ. ಒಂದು ಗೋಡೆ ಬೀಳಿಸಿರುವುದರಿಂದ ಇಡೀ ಮನೆಯ ಚಾವಣಿ ಕದಲಿಬಿಟ್ಟಿದೆ. ಈಗ ಮಳೆಗಾಲ, ಕ್ರ್ಯಾಕ್ ಬಿಟ್ಟ ಛಾವಣಿಯಿಂದ ಮನೆಯೊಳಗೆ ಧಾರಾಕಾರವಾಗಿ ನೀರು ಬರುತ್ತಿದೆ. ಮಳೆಗೆ ನೆಂದ ಗೋಡೆಗಳು ಬೀಳುವ ಸ್ಥಿತಿಯಲ್ಲಿವೆ. ಆದರೆ ವಾಸಕ್ಕೆ ಅದೇ ಮನೆಯನ್ನ ನಂಬಿಕೊಂಡು ಜೀವನ ನಡೆಸುತ್ತಿರುವ ಆ ಮುದುಕಿ ಮೇಲೆ ಗೋಡೆ ಬಿದ್ದು ಎಲ್ಲಿ ಸಾವನ್ನಪ್ಪುತ್ತಾಳು ಅನ್ನುವಂತಾಗಿದೆ. ಈ ಮನೆ ಕೆಡಹುವ ಮುನ್ನ ಅವರಿಗೆ ನೋಟಿಸ್ ಕೊಟ್ಟಿಲ್ಲ, ಅಲ್ಪ ಸ್ವಲ್ಪ ಪರಿಹಾರವೂ ಕೊಟ್ಟಿಲ್ಲ. ನನಗೆ ಮನೆ ಕಟ್ಟಿಕೊಡುವವರಿಗೂ ಕಾಮಗಾರಿ ನಡೆಸೋಲ್ಲ ಅಂತ ಕೆಲಸವೂ ನಿಲ್ಲಿಸಿದ್ದಾರಂತೆ. ಮನೆ ಮನೆ ಕಿತ್ತಾಕಿದ್ರು, ಮಾಡ್ಕೊಡ್ತೀವಿ ಅಂದ್ರು, ಲೈಟ್ ಕಿತ್ತಾಕಿದ್ರು. ಹೋಗಿ 3 ತಿಂಗಳಾಯ್ತು ಕಿತ್ತಾಕಿ, ತಿರ್ಗಾ ಬರ್ಲಿಲ್ಲ. ತಿರ್ಗಿ 3 ತಿಂಗಳಿಗೆ ಬಂದ್ರು. ನಾವು ಇಷ್ಟು ದಿನ ಸಪ್ಲಮ್ ಕೂಡ ಅಲ್ಲಿ ಇಲ್ಲಿ ಪೇ ಮಾಡ್ಕೊಳ್ಳಿ. ಮೊನ್ನೆ ಬಂದು ನಾವು ತೋಟದ ಕಡೆ ಹೋದ್ರೆ ಅರ್ಧ ಮನೆ ಕಿತ್ತು ಬಿಚ್ಚಾಕವ್ರೆ. ಅದೆಲ್ಲ ಕಡ್ಲಿಬಿಟ್ಟದೆ, ಎಲ್ಲ ದೊಪ್ಪು ಅಂತದೆ, ಎಲ್ಲ ಸೋರ್ಯದೆ. ಹೋಗಿ ನೋಡಿ ಸರ್ ಒಳಕ್ಕ. ಇನ್ನೇನು ಹೇಳಲಿ ನಾನು, ನಾವು ಮುದುಕರು, ನಾವು ಎಲ್ಲಿಗೆ ಹೋಗೋಣ ಸರ್? ಊಟ ಇಲ್ದ ನೀರಿಲ್ದ ಸಪ್ಲಮ್ ಕುಡಿತಾ ಮಲ್ಕೊಂಡಿದ್ದೀವಿ ಸರ್. ನಾವು ಹೆಂಗೆ ಜೀವನ ಮಾಡೋದು? ಯಾರವರು? ಇನ್ನು ಇದೇ ಗ್ರಾಮದಲ್ಲಿ ರಸ್ತೆ ಪಕ್ಕ ಇದ್ದ ಈರ ದಿಮ್ಮಮ್ಮ ದೇವಾಲಯ ಮೆರವಣಿಗೆ ದೇವರ ಮನೆಯು ಜೆಸಿಬಿ ಮೂಲಕ ತಳ್ಳಿ ಹಾಕಲಾಗಿದೆ.
ನರ್ಸಮ್ಮ ಮನೆಗೆ ಅವರ ಗಂಡನ ಹೆಸರಲ್ಲಿ ದಾಖಲೆ ಪತ್ರಗಳು ಇವೆ. ಪಂಚಾಯಿತಿಗೆ ಕಟ್ಟಿದ ತೆರಿಗೆ, ವಿದ್ಯುತ್ ಇಲಾಖೆ ನೀಡಿದ ಬಿಲ್ಲುಗಳು ಅವರ ಮನೆಗೆ ದಾಖಲೆಗಳಾಗಿವೆ. ಒಂದು ವೇಳೆ ಅವರು ಸರ್ಕಾರಿ ಜಾಗದಲ್ಲಿದ್ದಾರೆಂದ್ರೂ 10 ವರ್ಷಗಳ ಕಾಲ ಅದೇ ವಾಸದ ಮನೆಯಾಗಿರುವಾಗ ಮಾನವೀಯತೆಗಾದ್ರೂ ಹೆದ್ದಾರಿ ನಿರ್ಮಾಣ ಮಾಡುವ ಅಧಿಕಾರಿಗಳು ಪರಿಹಾರ ಕೊಡಬೇಕಲ್ವಾ ಅನ್ನೋದೇ ಗ್ರಾಮಸ್ಥರ ಒತ್ತಾಯ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ವಿವಿಧೆಡೆ ದ್ವಿಚಕ್ರ ವಾಹನಗಳನ್ನು ಕಳವು ಮಾಡುತ್ತಿದ್ದ ವ್ಯಕ್ತಿಯನ್ನು ಬಂಧಿಸಿರುವ ಬಾಗೇಪಲ್ಲಿ ಪೊಲೀಸರು ಆರೋಪಿಯಿಂದ 6 ಲಕ್ಷ ಬೆಲೆ ಬಾಳುವ 10 ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸಿ ಮಾರ್ಗದರ್ಶನದಲ್ಲಿ ಎಎಸ್ಪಿ ಮತ್ತು ಡಿವೈಎಸ್ಪಿ ಸಾರಥ್ಯದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ನೇತೃತ್ವದಲ್ಲಿ ಬಾಗೇಪಲ್ಲಿ ಪೊಲೀಸರು ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ ವ್ಯಕ್ತಿಯೊಬ್ಬನನ್ನು ವಶಕ್ಕೆ ಪಡೆದುಕೊಂಡು ತೀವ್ರ ವಿಚಾರಣೆಯನ್ನು ನಡೆಸಿದಾಗ ದ್ವಿಚಕ್ರ ವಾಹನಗಳ ಕಳವು ಪ್ರಕರಣಗಳು ಬೆಳಕಿಗೆ ಬಂದಿವೆ. ಬಾಗೇಪಲ್ಲಿ ಪಟ್ಟಣಕ್ಕೆ ಸಮೀಪದ ಹಳೆ ಶಾದಿ ಮಹಲ್ ಸಮೀಪದ ಗಾರ್ಮೆಂಟ್ಸ್ ಬಳಿ ದ್ವಿಚಕ್ರ ವಾಹನವನ್ನು ಕಳವು ಮಾಡಿದ್ದ ಪ್ರಕರಣ ದಾಖಲಾದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನು ನಡೆಸಿರುವ ಪೊಲೀಸರು ಆಂಧ್ರ ಪ್ರದೇಶದ ಮೂಲದ ಸತ್ಯಸಾಯಿ ಜಿಲ್ಲೆ ಚಿಲಮತ್ತೂರು ಮಂಡಳದ ಆಂಜನೇಯ ತಾಂಡದ ಹನುಮೇನಾಯ್ಕ ಎಂಬ ಆರೋಪಿಯನ್ನ ಬಂಧಿಸಿ ಆತನಿಂದ ವಿವಿಧ ಕಡೆಗಳಲ್ಲಿ ಕಳವು ಮಾಡಿದ್ದ ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದುಕೊಂಡು ಆರೋಪಿಯನ್ನು ಜೈಲಿಗೆ ಕಳುಹಿಸಿದ್ದಾರೆ. ಕಾರ್ಯಾಚರಣೆಯಲ್ಲಿ ಪಿಎಸ್ಐ ನಾಗಮ್ಮ, ಸಿಬ್ಬಂದಿಗಳಾದ ಅರುಣ್, ಧನಂಜಯ್ ಕುಮಾರ್, ವಿನಾಯಕ, ವಿಶ್ವ ಬ್ರಾಹ್ಮಣ, ರಾಜಪ್ಪ ಪಾಲ್ಗೊಂಡಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ನರೇಗಾ ಯೋಜನೆಯಲ್ಲಿ ಮಾಡಬೇಕಾದ ಕೆಲಸವನ್ನ ಜೆಸಿಬಿ ಮತ್ತು ಟ್ರ್ಯಾಕ್ಟರ್ ಯಂತ್ರಗಳಿಂದ ಮಾಡುತ್ತಿದ್ದರೂ ಸಹ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಮೌನ ವಹಿಸುತ್ತಿದ್ದು ಅಧಿಕಾರಿಗಳು ಶಾಮೀಲಾಗಿದ್ದಾರೆಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಹೌದು, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ನರೇಗಾ ಯೋಜನೆ ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡುವ ಉದ್ದೇಶದಿಂದ ಜಾರಿಗೆ ತಂದಿದೆ. ಆದರೆ ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮಾತ್ರ ಯಂತ್ರಗಳ ಸಹಾಯದಿಂದ ಮಾಡುವ ಯೋಜನೆಯಾಗಿದೆ. ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೆಪಿ ನಗರದ ಆದರ್ಶ ಶಾಲೆಯಲ್ಲಿ ಆಟದ ಮೈದಾನ ಅಭಿವೃದ್ಧಿ ಮಾಡಬೇಕೆಂಬ ಉದ್ದೇಶದಿಂದ ನರೇಗಾ ಯೋಜನೆಯಡಿಯಲ್ಲಿ 8.5 ಪಕ್ಷದಲ್ಲಿ ಕಾಮಗಾರಿ ಮಾಡುತ್ತಿದ್ದು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಜೆಸಿಬಿ ಯಂತ್ರಗಳಿಂದ ಕೆಲಸ ಮಾಡಿಸುತ್ತಿದ್ದಾರೆ. ಇನ್ನು ಈ ಬಗ್ಗೆ ಸ್ಥಳೀಯ ಕಾರ್ಮಿಕರು ಪರಿಶೀಲನೆ ಮಾಡಲು ಹೋದಾಗ ಅಲ್ಲಿನ ರಾಜಕೀಯ ಪ್ರಭಾವಿತರು ನಾವು ಹೀಗೇನೆ ಕೆಲಸ ಮಾಡುವುದು, ನಿಮ್ಮ ಕೈಯಲ್ಲಿ ಏನಾಗುತ್ತೋ ಮಾಡಿಕೊಳ್ಳಿ ಎಂದು ದಬ್ಬಾಳಿಕೆ ಮಾಡುತ್ತಿದ್ದಾರೆ ಎಂದು ಸ್ಥಳೀಯ ಕಾರ್ಮಿಕರು ಆರೋಪಿಸುತ್ತಿದ್ದಾರೆ. ಜನರು ಕೂಲಿ ಸಿಗಲಿ ಅಂತ ನರೇಗಾ ಕೆಲಸ ಬಿಟ್ಟಿರೋದು, ಅದರಲ್ಲಿ ಇವ್ರೇನ್ ಮಾಡ್ತಾ ಇದ್ರು ಗೊತ್ತಾ, ನರೇಗಾ ಕೆಲಸ ಅಂತ ಬಿಟ್ಟು ಜೆಸಿಬಿಯಲ್ಲಿ ಮಾಡೋದು, ಇಟಾಚಿಯಲ್ಲಿ ಬಂದವರು ಈ ತರ ಮಾಡ್ತಾ ಇದ್ರೆ ಇದು ಯಾವ ತರ ನ್ಯಾಯ? ಅರ್ಥ ಆಯ್ತಾ? ಜನರಿಗೆ ತೊಂದರೆ ಆಗ್ತಾ ಇದೆ. ಕೂಲಿ ಇಲ್ಲ, ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ರೆ, ಆದ್ರೆ ಇಲ್ಲಿ ಕೆಲಸ ಬಿಟ್ಟು ಬೇರೆ ಕಡೆ ಹೋಗ್ತಾ, ಯಾಕಂದ್ರೆ ಕೂಲಿಯವ್ರು ಮಾಡ್ಬೇಕಾಗಿರೋದು ನರೇಗಾದಲ್ಲಿ, ಆದ್ರೆ ಈ ತರ ಮಾಡ್ತಾ ಇದಾರಲ್ಲ, ಈ ಪಂಚಾಯತ್ ಗಮನಕ್ಕೆ ಬರಬೇಕು, ಬಿಡಿ ಅವ್ರಿಗೆ ಗಮನಕ್ಕೆ ಬರಬೇಕು. ಇನ್ನು ಈ ಬಗ್ಗೆ ತಿರುಮಣಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಮತ್ತು ಇಒರವರನ್ನು ಕೇಳಿದ್ರೆ ಗೊಂದಲದ ಉತ್ತರಗಳನ್ನು ನೀಡುತ್ತಿದ್ದಾರೆ ಹಾಗೂ ಈಗಾಗಲೇ 1 ಕಂತಿನ ಬಿಲ್ ಪಾವತಿ ಮಾಡಿದ್ದಾರೆ. ಈ ಬಗ್ಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪರಿಶೀಲಿಸಿ ಸೂಕ್ತ ಕ್ರಮ ವಹಿಸಬೇಕೆಂದು ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ರಾಜ್ಯದಲ್ಲಿ ಡೆಂಗ್ಯೂ ಜ್ವರ ಆರ್ಭಟ ಮುಂದುವರೆದಿದೆ. ಇಲ್ಲೊಂದು ಗ್ರಾಮದಲ್ಲಿ ಡೆಂಗ್ಯೂ ಜ್ವರಕ್ಕೆ ಕೇರ್ ಆಫ್ ಅಡ್ರೆಸ್ ಆಗಿದೆ. ಕೋಲಾರ ತಾಲೂಕಿನ ನುಕ್ಕನಹಳ್ಳಿ ಗ್ರಾಮದಲ್ಲಿ ಸುಮಾರು ದಿನಗಳಿಂದಲೂ ಗ್ರಾಮದ ಕೊಳಚೆ ನೀರು ನಿಂತಲ್ಲೇ ನಿಂತು ಸೊಳ್ಳೆಗಳಿಗೆ ತವರು ಮನೆ ಆಗಿದೆ. ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳದಿದ್ದರೆ ಗ್ರಾಮದಲ್ಲಿ ಸಾಮೂಹಿಕ ಡೆಂಗ್ಯೂ ಹರಡುವ ಭೀತಿ ಎದುರಾಗಿದೆ. ಕೋಲಾರ ಜಿಲ್ಲೆ ತೊರದೇವಂಡಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರುವ ನುಕ್ಕನಹಳ್ಳಿ ಗ್ರಾಮದಲ್ಲಿ ಸ್ವಚ್ಛತೆಗೆ ಗ್ರಾಮದ ಮುಖಂಡರ ಒಣ ಪ್ರತಿಷ್ಠೆ ಅಡ್ಡಿಯಾಗಿದೆ. ಗ್ರಾಮದಲ್ಲಿ ಸುಮಾರು ದಿನಗಳಿಂದಲೂ ಗ್ರಾಮದ ಕೊಳಚೆ ನೀರು ನಿಂತಲ್ಲೇ ನಿಂತು ಸೊಳ್ಳೆಗಳಿಗೆ ತವರು ಮನೆ ಆಗಿದೆ. ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಸ್ವಚ್ಛತೆಗೆ ಮುಂದಾದರೂ ಗ್ರಾಮದ ಮುಖಂಡನೇ ಅಡ್ಡಿಯಾಗಿದ್ದಾರೆ. ಗ್ರಾಮದ ರಘುನಾಥ ಎಂಬುವವರು ಕೊಳಚೆ ನೀರು ಹರಿದು ಹೋಗುವ ಜಾಗದಲ್ಲಿ ಬಳ್ಳಿ ಗಿಡಗಳನ್ನು ಬೆಳೆಸಿ ಕೊಳಚೆ ನೀರು ಹರಿದು ಹೋಗುವುದಕ್ಕೆ ತಡೆ ಹಾಕಿದ್ದಾರೆ. ಇದರಿಂದ ಕೊಳಚೆ ನೀರು ಹರಿದು ಹೋಗದೆ ಸೊಳ್ಳೆಗಳ ಉತ್ಪತ್ತಿಗೆ ಕಾರಣವಾಗಿದೆ.
ಇದರಿಂದ ಗ್ರಾಮದಲ್ಲಿ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದ್ದು ಡೆಂಗ್ಯೂ ಜ್ವರ ಆತಂಕ ಎದುರಾಗಿದೆ. ಬಳ್ಳಿ ಗಿಡಗಳನ್ನು ತೆರವು ಮಾಡುವಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಪೊಲೀಸರು ಹೇಳಿದ್ರು ರಘುನಾಥ್ ಮೊಂಡಾಟ ಪ್ರದರ್ಶಿಸುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ದೂರಿದ್ದು, ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳದಿದ್ರೆ ಡೆಂಗ್ಯೂ ಜ್ವರ ಗ್ರಾಮದಲ್ಲಿ ಆರ್ಭಟ ಮಾಡಲಿದೆ ಎಂದಿದ್ದಾರೆ. ಈಗ ರಾಜ್ಯ ಎಲ್ಲನೂ ಡೆಂಗು ಅರಳ್ತಾ ಇದೆ. ಊರಲ್ಲಿ ಸ್ವಚ್ಛತೆ ಕಾಪಾಡೋಕ್ಕಾಗ್ತಾ ಇಲ್ಲ, ನಮ್ಮಿಂದ ದೌರ್ಜನ್ಯಗಳಾಗ್ತಾ ಇದೆ. ನೀವೇ ನೋಡ್ತಾ ಇದ್ದೀರಿ ಇಲ್ಲಿ ಏನಾಗ್ತಾ ಇದೆ, ಏನಿದೆ ಅಂತ. ಕೋರ್ಟಲ್ಲಿದೆ, ಸ್ಟೇ ಇಲ್ಲ, ಏನೂ ಇಲ್ಲ. ಡೆಂಗ್ಯೂ ಬರಲ್ಲ ಸರ್, ಅದು ನೋಡಿದ್ರೆ ಈಗ ಇದನ್ನೇನ ಮಾತಾಡೋಕ್ಕೆ ಹೋದ್ರೆ ಈಗ ನಮ್ಮ ಮೇಲೆ ಬೇರೆ ಬೇರೆ ಥರ ಕೇಸ್ಗಳಾಗ್ತಾರೆ. ಅದು ಬಿಟ್ಟು ಸ್ಟೇಷನಲ್ಲಿ ಕಂಪ್ಲೇಂಟ್ ಎತ್ಕೊಂಡು ಹೋದ್ರೆ ಈಗ ಬೇರೆಯವ್ರು ಯಾರನ್ನ ಕಂಪ್ಲೇಂಟ್ ಎತ್ಕೊಂಡು ಹೋದಾಗ ಅವನು ಸ್ಟೇಷನಲ್ಲೇ ಹೊಡಿತಾರೆ. ಉದಾಹರಣೆ ನನ್ನೇ ಹೊಡೆದಿದ್ದಾರೆ, ಅದು NCR ಕೂಡ ಇದೆ, ನನ್ನ ಹತ್ರ ಇದೆ, ಹೊಡೆದಿದ್ದಾರೆ. ಅದಾದಮೇಲೆ ಈಗ ನಾವು ಒಂದು ತಿಂಗಳಿಂದ ಈಚೆ ಡೆಂಗು ಜಾಸ್ತಿ ಆಗ್ತಾಯಿದೆ. ಊರಲ್ಲೆಲ್ಲ ಜ್ವರಗಳು ಬರ್ತಾ ಇದೆ. ಯಾರು ಮೆಂಬರ್ನ ಕೇಳ್ತಾ ಕ್ಲೀನ್ ಮಾಡ್ಸಪ್ಪ ಹಂಗೂ ಬೆಳಿಗ್ಗೆ ಸ್ವಲ್ಪ ತೆಗ್ಸಿದೆ ಅಲ್ಲಿ. ತೆಗೆದ್ಬಿಟ್ರಪ್ಪ ಆ ಕಡೆ ಹೋಗ್ಲಿ, ಅಲ್ಲೋದ್ರೆ ಅಡ್ಡ. ಇಲ್ಲಿಂದ 40 ಮೀಟ್ರ್ ಅಷ್ಟೇ ಸರ್, ಅಲ್ಲಿಂದ ಚರಂಡಿಗೆ ಹೊಟ್ಟೋಗ್ತೈತೆ. ಈ ಸುತ್ತಮುತ್ತ ಚಿಕ್ಕ ಮಕ್ಕಳಿದ್ದಾರೆ ಇಲ್ಲೆಲ್ಲನೂ, ಚಿಕ್ಕ ಮಕ್ಕಳು. ನನಗೇ ಬಂದಿತ್ತು, ನಾನೇ ತೋರಿಸ್ಕೊಂಡೆ. ನಾನು ಯಾರಿಗೆ ಹೇಳ್ಕೊಂಡ, ನನ್ನ ಮಗನಿಗೂ ಬಂದಿತ್ತು, ಜ್ವರ ಬಂದಿತ್ತು, ಡೆಂಗ್ಯೂ ಬಂದಿತ್ತು. ನಾವೇನು ಯಾರು ತೋರಿಸ್ಕೊಳಕತ್ತ, ಯಾರಿಗೆ ಹೇಳ್ಕೊಳಕತ್ತ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ನಾಡಿನ ಎಲ್ಲ ಕಡೆ ಮಳೆ ಸುರಿದು ಧರೆಗೆ ತಂಪೆರೆದಿರುವ ಸಂದರ್ಭ ರೈತರು ಹೊಲದ ಕಡೆ ಮುಖ ಮಾಡಿದ್ದರೆ, ನಗರಗಳ ಕಡೆ ಪುರಾತನ ಕಾಲದ ಹಬ್ಬ ಹರಿದಿನ ಆರಾಧನೆ ಜಾತ್ರೆಗಳ ಮೊರೆ ಹೋಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ 30ನೇ ವಾರ್ಡ್ ಅಂಬೇಡ್ಕರ್ ಭವನದಲ್ಲಿಂದು ಊರ ಜಾತ್ರೆ ಮಾಡಿ ತಮ್ಮ ಮನೆ ದೇವರೆಂದೇ ಭಾವಿಸಿರುವ ಅಂಬೇಡ್ಕರ್ ಪುತ್ಥಳಿಗೆ ತಂಬಿಟ್ಟು ದೀಪ ಬೆಳಗಿ ಮನೆ ಮನೆಗೆ ಬಾಡೂಟ ಮಾಡಿಸಿ ನೆಂಟರಿಷ್ಟರಿಗೆ ಉಣಬಡಿಸಿ ಖುಷಿ ಹಂಚಿಕೊಂಡರು. ಚಿಕ್ಕಬಳ್ಳಾಪುರ ನಗರದ 30ನೇ ವಾರ್ಡಿನ ಅಂಬೇಡ್ಕರ್ ನಗರದಲ್ಲಿಂದು ಹಬ್ಬದ ಸಡಗರ. ನಗರದ ಜೈ ಭೀಮ್ ಬಾಯ್ಸ್ ಹಾಗೂ ಹಿರಿಯ ಮುಖಂಡರ ಸಹಕಾರದಿಂದ ಕಳೆದ 40 ವರ್ಷಗಳಿಂದ ಈ ಊರ ಹಬ್ಬ ನಡೆಸಿಕೊಂಡು ಬರುತ್ತಿದ್ದು, ಕೊರೋನಾ ಸಂದರ್ಭದಲ್ಲಿ ಮಾತ್ರ ನಿಲ್ಲಿಸಲಾಗಿತ್ತು. ಈಗ ಮುಂದುವರೆಸಿರುವ ಜಾತ್ರೆಯಲ್ಲಿ ನಗರದಲ್ಲಿರುವ ಗಂಗಮ್ಮ, ಸಪ್ಪಲಮ್ಮ, ಮುತ್ಯಾಲಮ್ಮ, ಆಂಜನೇಯ ಸ್ವಾಮಿ, ಯಲ್ಲಮ್ಮ ಹಾಗೂ ಕಾಟೇರಮ್ಮ ಗ್ರಾಮ ದೇವತೆಗಳಿಗೆ 2 ದಿನಗಳಿಂದ ದೀಪೋತ್ಸವ ನಡೆಸಿದ ನಗರದ ಹೆಂಗಳೆಯರು ಇಂದು ನಗರದ ಹೆಬ್ಬಾಗಿಲಿನಲ್ಲಿರುವ ಅಂಬೇಡ್ಕರ್ ಪ್ರತಿಮೆಯನ್ನು ತಮ್ಮ ಮನೆ ದೇವರಾಗಿ ಸ್ವೀಕರಿಸಿ ಅವರಿಗೂ ತಂಬಿಟ್ಟು ದೀಪ ಬೆಳಗಿ ಭಕ್ತಿ ಪ್ರದರ್ಶನ ಮಾಡಿದರು. ನಗರದಲ್ಲಿರುವ ಎಲ್ಲರೂ ಕೂಲಿ ಕಾರ್ಮಿಕರು, ಪೌರ ಕಾರ್ಮಿಕರ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಇಂದು ತಮ್ಮೆಲ್ಲ ಕೆಲಸಗಳಿಗೆ ರಜಾ ಹಾಕಿ ಯುವಕರು ಹೊಸ ಬಟ್ಟೆ ತೊಟ್ಟು ತಮಟೆ ಸದ್ದಿಗೆ ಹೆಜ್ಜೆ ಹಾಕುತ್ತಾ ಸಾಗಿದ್ರೆ, ಹೆಣ್ಮಕ್ಳಂತೂ ಕರಗದ ಮಾದರಿಯಲ್ಲಿ ಉದ್ದುದ್ದ ಪಾತ್ರೆಗಳಿಗೆ ಅಲಂಕಾರ ಮಾಡಿ ಸರತಿಯಲ್ಲಿ ಸಾಗಿ ಆರತಿ ಬೆಳಗುತ್ತಿದ್ರು. ಇಡೀ ಗ್ರಾಮವು ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತಿತ್ತು. ಪಟಾಕಿ ಸಿಡಿಸಿ ಆಕಾಶ ಬಾಣಗಳಾಗಿ ಖುಷಿ ಪಟ್ಟರು. ಕ್ಯಾಮರಾಮನ್ ಅಂಬರೀಶ್ ಜೊತೆ KS ನಾರಾಯಣ ಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಹಿಳಾ ಸಹ ಶಿಕ್ಷಕಿಯರ ಜೊತೆ ಅಸಭ್ಯವಾಗಿ ವರ್ತಿಸಿ ಕೊಲೆ ಬೆದರಿಕೆ ಹಾಕಿದ್ದ ಆರೋಪದ ಹಿನ್ನೆಲೆಯಲ್ಲಿ ಕೋಲಾರ ನಗರದ ಸರ್ಕಾರಿ ಡಿವಿಜಿ ಕನ್ನಡ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ಸಿ ಸೊಣ್ಣಪ್ಪರನ್ನು ಡಿಡಿಪಿಐ ಕೃಷ್ಣಮೂರ್ತಿ ಅಮಾನತುಗೊಳಿಸಿದ್ದಾರೆ. ಡಿವಿಜಿ ಶಾಲೆಗೆ ಕರ್ತವ್ಯಕ್ಕೆ ಹಾಜರಾಗಲು ಬಂದ ವೇಳೆ ಶಿಕ್ಷಕನನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ದೇವರಾಯ ಸಮುದ್ರದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಯುತ್ತಿದ್ದ ವೇಳೆ ಶಾಲೆಯ ಸಹ ಶಿಕ್ಷಕಿ ಜಯಂತಿ ಭಾರತಿ, ಎನ್ ವರಲಕ್ಷ್ಮಿ, ಎಸ್ ಭಾಗ್ಯಮ್ಮ, ಆರ್ ಮಂಜುಳಾ ಕಣ್ಣೀರು ಸುರಿಸಿ ಮುಖ್ಯ ಶಿಕ್ಷಕನ ನಿತ್ಯದ ಕಿರುಕುಳ, ಬೆದರಿಕೆ ಹಾಕುತ್ತಿರುವುದು ಮತ್ತು ಶೌಚಾಲಯ ಬಳಕೆಗೆ ಅವಕಾಶ ನೀಡದೆ ಬೀಗದ ಕೈಗಳನ್ನು ತಮ್ಮ ಬಳಿ ಇಟ್ಟುಕೊಂಡಿದ್ದಾರೆ. ನಾವು ಪ್ರತಿನಿತ್ಯ ಭಯದ ವಾತಾವರಣದಲ್ಲಿದ್ದೇವೆ ಎಂದು ದೂರಿದರು. ಈ ಹಿನ್ನೆಲೆಯಲ್ಲಿ ಡಿವಿಜಿ ಶಾಲೆಯ ಸಹ ಶಿಕ್ಷಕ ಸೊಣ್ಣಪ್ಪನನ್ನು ಅಮಾನತು ಮಾಡಿ ಆದೇಶ ಮಾಡಲಾಗಿದೆ. ಹಿಂದೆ ಇದೇ ತಾಲೂಕಿನ
ತಾಲೂಕಿನ ಕದ್ರಿಪುರ, ಅಣ್ಣೆಹಳ್ಳಿ, ಕುರುಡುಮಲೆ ಸರ್ಕಾರಿ ಶಾಲೆಗಳಲ್ಲಿ ಮುಖ್ಯ ಶಿಕ್ಷಕರಾಗಿದ್ದ ವೇಳೆಯೂ ಸೊಣ್ಣಪ್ಪನ ಮೇಲೆ ಹಲವಾರು ಆರೋಪಗಳು ಬಂದಿತ್ತು. ಬಾಗೇಪಲ್ಲಿಗೆ ವರ್ಗಾವಣೆ ಮಾಡಿದ್ರು. ತನ್ನ ಪ್ರಭಾವ ಬೀರಿ ಕೋಲಾರದ ನಗರದ ಡಿವಿಜಿ ಸರ್ಕಾರಿ ಶಾಲೆಗೆ ವರ್ಗಾವಣೆ ಮಾಡಿಸಿಕೊಂಡು ಬಂದಿದ್ರು. ನಾವು ಸರ್ಕಾರಿ ನಮಗೆ ವಿಪರೀತ ಕಿರುಕುಳ ಸರ್, ಮಾನಸಿಕ ಕಿರುಕುಳ ಅಂದ್ರೆ ನಮ್ಮನ್ನ ತುಂಬಾ ಅಲ್ಲಿ ಒಂದು ಅಡಿಗೆ ಹೋಗಿದ ತಕ್ಷಣ ನಮಗೆ ಒಂದು 6 ಜನ ಹೋದ್ವಿ ಸರ್. ನಾವು ಹೋದ್ಮೇಲೆ ನಮಗೆ ರಿಸೀವ್ ಯಾವ ಥರ ಆಯಿತು ಅಂದರೆ ಮಂದಿಗಳು ಒಂದೇ ಸಲ ಬಂದ್ಬಿಟ್ರ ಡಿವಿಜಿಗೆ. ಅದೇನು ಪಿಯುನೇ ಬಂದು ಕೇಳೋಕ್ಕೆ ಭಯ ಪಡ್ತಾ ಇದ್ದಾರೆ. ಮಕ್ಕಳು ನಮಗೆ ರೆಸ್ಪೆಕ್ಟೇ ಕೊಡಲ್ಲ. ಯಾವ ಥರ ಮಾತಾಡ್ತಾರೆ ಅಂದರೆ ಪ್ರೇಯರಲ್ಲಿ ನಮಗೆ ಬೈಯೋದು ಯಾವಾಗಲೂ ಗುಡು ಸಮೇತವಾಗಿ ಕಿತ್ತಾಕ್ತಾನಂತೆ ಸರ್. ನಮ್ಮನ್ನ 1 ವರ್ಷದಿಂದ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದೀವಿ. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಚರಕ ಜಯಂತಿ ಪ್ರಯುಕ್ತ ದೇವನಹಳ್ಳಿ ತಾಲೂಕಿನ ಇಲತುರೆ ಗ್ರಾಮವನ್ನು ಆಯು ಗ್ರಾಮವೆಂದು ಆಯ್ಕೆ ಮಾಡಿಕೊಳ್ಳುವುದರ ಮೂಲಕ 1 ವಾರದ ಉಚಿತ ಆಯುರ್ವೇದ ಆರೋಗ್ಯ ತಪಾಸಣೆ ಮತ್ತು ಅರಿವು ಕಾರ್ಯಕ್ರಮವನ್ನು ಅಪ್ತಾಸ ಆಯುರ್ವೇದ ನೇತೃತ್ವದಲ್ಲಿ ಬೆಂಗಳೂರು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಕಾಲೇಜಿನ ವತಿಯಿಂದ ಪ್ರವೃತ್ತಿ ಆಯುರ್ವೇದ ವೈದ್ಯಕೀಯ ತಂಡದಿಂದ ಶಿಬಿರ ನಡೆಯಿತು. ಜುಲೈ 10ರಿಂದ ಜುಲೈ 16ರವರೆಗೆ ನಡೆದ ಶಿಬಿರದಲ್ಲಿ ಮೊದಲನೇ ದಿನ ಹಳ್ಳಿಗರಿಗೆ ಯೋಗ ಶ್ಲೋಕ ಪಠಣ, ಉದ್ಘಾಟನಾ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಸೇರಿದಂತೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಿಂದ ಆರೋಗ್ಯ ತಪಾಸಣೆ ಏರ್ಪಡಿಸಲಾಗಿತ್ತು. ಎರಡನೇ ದಿನ ಹಳ್ಳಿಗರಿಗೆ ಯೋಗ ಶ್ಲೋಕ ಪಠಣ ಸೇರಿದಂತೆ ಇಲತುರೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ದಿನಾಚರಣೆ ಹಾಗೂ ಆರೋಗ್ಯ ತಪಾಸಣೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಶಾಲಾ ಮಕ್ಕಳಿಗೆ ಆಟಗಳನ್ನು ಏರ್ಪಡಿಸಲಾಗಿತ್ತು. 3 ದಿನಗಳ ಕಾಲ ಆರೋಗ್ಯ ಚಟುವಟಿಕೆಗಳು, ಬಂಜೆತನದ ಬಗ್ಗೆ ನಾಟಕ ಪ್ರದರ್ಶನ, ಜಲೌಕಚಾರಣ, ಗೋಡೆಯ ಮೇಲೆ ಚಿತ್ರೀಕರಣ, ಆಹಾರ ನಿದ್ರಾ ಬ್ರಹ್ಮಚಾರಿಯಾದ ಬಗ್ಗೆ ವಿವರಣೆ, ಜನಪದ ದ್ವಂದನ ಮತ್ತು ಸ್ವಚ್ಛೋತ್ಸವ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಕನ್ನಮಂಗಲ ಗ್ರಾಮ ಪಂಚಾಯಿತಿ ಸದಸ್ಯ ಅಂಬುಜಾ ಸಿ ಕೃಷ್ಣಪ್ಪ ಮಾತನಾಡಿ, ಪ್ರತಿಯೊಬ್ಬರೂ ಆರೋಗ್ಯವಂತರಾಗಿರಬೇಕು, ದೈನಂದಿನ ಚಟುವಟಿಕೆಗಳಲ್ಲಿ ಆರೋಗ್ಯಕರ ವಾತಾವರಣ ಸೃಷ್ಟಿಸಿಕೊಳ್ಳಬೇಕು ಎಂದರು. ಎಲ್ಲಾದರೂ ಫ್ರೀಯಾಗಿ ಸಿಗುತ್ತೆ ಆಯುರ್ವೇದಿಕ್ ಟ್ರೀಟ್ಮೆಂಟು, ದಯವಿಟ್ಟು ಅದನ್ನು ಸ್ವಲ್ಪ ಹೆಚ್ಚು ಉಪಯೋಗಿಸ್ಕೊಳ್ಳಿ. ಮತ್ತು ಈಗ ಬರ್ತಾ ಇರೋ ಡೆಂಗ್ಯೂ ಅದಕ್ಕೆಲ್ಲ ನೀವು ತುಂಬ ಜಾಗೃತಿಯಿಂದ ಶುಚಿಯಾಗಿ ಆರೋಗ್ಯವಂತರಾಗಿ ನೋಡ್ಕೊಳ್ಳಿ. ಸಹ ನಮ್ಮ ಸ್ಟೂಡೆಂಟ್ಗಳು ಇಲ್ಲಿ ಬಂದಿದ್ದಾರಲ್ವ, ಡಾಕ್ಟರ್ಸ್ ಅವರೆಲ್ಲ ಮಹಿಳೆಯರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅಂತ ಹೇಳಿದ್ದಾರೆ. ನೀವೆಲ್ಲ ಅದ್ರ ಬಗ್ಗೆ ತುಂಬ ಹೆಚ್ಚು ಗಮನ ತಗೊಳ್ಬೇಕು, ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಇದೇ ವೇಳೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿಬರಲು ಕಾರಣಕರ್ತರಾದ ಕಾಲೇಜಿನ ವಿದ್ಯಾರ್ಥಿಗಳಾದ ಅವಿನಾಶ್ ಗುಣಾಚಾರಿ, ರೇಣುಕಾ ಗೌಡ, ಪೂಜಾ ಹೊಳಿ ಮತ್ತಿತರರನ್ನು ಅಭಿನಂದಿಸಲಾಯಿತು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಗ್ರಾಮ ದೇವನಹಳ್ಳಿ ತಾಲೂಕಿನಲ್ಲಿ ಶಿಬಿರವನ್ನು ಆಪ್ತಾಜ್ ಅಕ್ಷರ ದಾಸೋಹ ಬಿಸಿಯೂಟ ತಯಾರಿಸುವ ನೌಕರರು ನಿವೃತ್ತಿಯಾದರೆ ಬರೀ ಕೈಯಲ್ಲಿ ಮನೆಗೆ ಹೋಗಬೇಕಾಗಿತ್ತು. ಅವರಿಗೆ ಇಡಿಗಂಟು ಕೊಡಬೇಕೆಂದು 4-5 ವರ್ಷಗಳಿಂದ ಸತತವಾಗಿ ನಡೆಸಿಕೊಂಡು ಬರುತ್ತಿದ್ದ ಹೋರಾಟ ಫಲ ಇಂದು ಫಲಿಸಿದೆ. ಸಿಎಂ ಸಿದ್ದರಾಮಯ್ಯ ಇಡಿಗಂಟು ನೀಡಲು ಒಪ್ಪಿಕೊಂಡು ಆದೇಶ ಮಾಡಿದ್ದಾರೆ. ಸದಾ ಕೆಂಬಾವುಟ ಹಿಡಿದು ಬೇಡಿಕೆಗಳಿಗಾಗಿ ಯಾವುದೇ ಸರ್ಕಾರವಿದ್ರೂ ಪ್ರತಿಭಟನೆ ಮಾಡುತ್ತಿದ್ದ ಸಿಐಟಿಯು ಕಾರ್ಮಿಕರು ಇಂದು ಮೊದಲ ಬಾರಿಗೆ ರಸ್ತೆಯಲ್ಲಿ ನಿಂತು ಸರ್ಕಾರಕ್ಕೆ ಜೈಕಾರ ಹಾಕಿ ಸಿಹಿ ತಿನ್ನಿಸಿ ಹೂಮಳೆಗೈದ ಕಾರ್ಯಕ್ರಮ ನೋಡುವಂತಾಗಿತ್ತು. ಹೌದು, 16 ವರ್ಷ ಕೆಲಸ ಮಾಡಿ ನಿವೃತ್ತಿ ಹೊಂದಿದ ಇಳಿ ವಯಸ್ಸಿನಲ್ಲಿ ಬರಿಗೈಲಿ ಮನೆಗೆ ಹೋಗುತ್ತಿರುವ ನೌಕರರೆಂದರೆ ಯಾರು ಗೊತ್ತಾ? ದಿನಾಲು ಬೆಂಕಿಯಲ್ಲಿ ಬೆಂದು ರುಚಿಯಾದ ಊಟ ತಯಾರಿಸಿ ನಮ್ಮ ಮಕ್ಕಳಿಗೆ ಬಿಸಿ ಬಿಸಿ ಊಟ ಬಡಿಸುತ್ತಿರುವ ಅಕ್ಷರ ದಾಸೋಹ ಅಡಿಯಲ್ಲಿ ಮಧ್ಯಾಹ್ನದ ಬಿಸಿಯೂಟ ತಯಾರಿಸುತ್ತಿರುವ ನೌಕರರು. ಅವರು ನಿವೃತ್ತಿ ಹೊಂದಿದ್ರೆ ಅವರು ಕೆಲಸದಲ್ಲಿರುವವರೆಗೂ ಸಿಕ್ಕ ಅರ್ಧಂಬರ್ಧ ಸಂಬಳವೇ ಗಟ್ಟಿಯಾಗಿತ್ತು. ಅದಕ್ಕಾಗಿ ಸಿಐಟಿಯು ಕಾರ್ಮಿಕ ಸಂಘಟನೆ ಅವರು ನಿವೃತ್ತಿ ಹೊಂದಿದ ಇಳಿ ವಯಸ್ಸಿನಲ್ಲಿ ಇಡಿಗಂಟು ನೀಡಬೇಕೆಂದು ಒತ್ತಾಯಿಸುತ್ತಾ ಬಂದಿದ್ದು
ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲ ನಿವೃತ್ತ ನೌಕರರಿಗೆ ಇಡಿಗಂಟು ನೀಡಲು ಒಪ್ಪಿಗೆ ಸೂಚಿಸಿ ಆದೇಶವು ಮಾಡಿಕೊಟ್ಟಿದ್ದಾರೆ. ಇದೊಂದು ಐತಿಹಾಸಿಕ ಹೋರಾಟವಾಗಿದ್ದು ಇಡೀ ದೇಶದಲ್ಲಿಯೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಮಾತ್ರವೇ ಅಕ್ಷರ ದಾಸೋಹ ನೌಕರರಿಗೆ ನಿವೃತ್ತಿ ಇಡಿಗಂಟು ಸಿಗುತ್ತಿರುವ ರಾಜ್ಯವೆನಿಸಿಕೊಂಡಿದೆ. ನಿನ್ನೆ ರಾಜ್ಯ ಸರ್ಕಾರ ಇಡಿಗಂಟು ನೀಡಿರುವುದಾಗಿ ಘೋಷಿಸಿದ ಹಿನ್ನೆಲೆಯಲ್ಲಿ ಇಂದು ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಬೀದಿಗಿಳಿದ ಅಕ್ಷರ ದಾಸೋಹ ನೌಕರರು ಹೂಮಳೆಗೈದು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜೈಕಾರ ಹಾಕಿ ಅಭಿನಂದನೆ ಸಲ್ಲಿಸಿದರು. ಹೂಮಳೆಗೈದು ಸಿಹಿ ತಿನ್ನಿಸಿ ಸಂತೋಷ ಪಟ್ಟರು. ವಯಸ್ಸಾದ ಅಜ್ಜಿಯರ ಮುಖದಲ್ಲಿ ಸಂತಸ ಕಾಣುತ್ತಿತ್ತು. ನಿನ್ನೆ ರಾಜ್ಯ ಸರ್ಕಾರ ಹೊರಡಿಸಿದ ಆದೇಶದಿಂದ 20 ವರ್ಷ ಸೇವೆ ಸಲ್ಲಿಸಿದ ನೌಕರರಿಗೆ 40,000, 15 ವರ್ಷ ಸೇವೆ ಸಲ್ಲಿಸಿದ ನೌಕರರಿಗೆ 25,000 ಇಡಿಗಂಟು ಸಿಗಲಿದ್ದು, ಈ ಆದೇಶ 2001ರಿಂದ ನಿವೃತ್ತಿ ಹೊಂದಿದ ನೌಕರರಿಗೂ ಸಿಗಲಿದೆ ಎಂದು ಜಿಲ್ಲಾ ಕಾರ್ಯದರ್ಶಿ ಅಂದಾರ್ಲಹಳ್ಳಿ ಮಂಜುಳಾ ತಿಳಿಸಿದರು. ಮಾಡ್ಕೊಂಡು ಮಳೆನೂ ನೋಡಿದೆ, ಚಳಿನೂ ನೋಡಿದೆ. ಬರೀ ಫ್ರೀಡಂ ಪಾರ್ಕಲ್ಲಿ ಇವತ್ತು 40,000 ರೂಪಾಯಿ ಇಡ್ಗಂಟು ಅಂದರೆ ಕನಿಷ್ಠ 20 ವರ್ಷ ಕೆಲಸ ಮಾಡಿ ರಿಟೈರ್ಡ್ ಆದಂಥವ್ರಿಗೆ 40,000, 15 ವರ್ಷ ರಿಟೈರ್ಡ್ ಆದಂಥವ್ರಿಗೆ 30,000 ಆ ರೀತಿ ಆದೇಶ ನಿನ್ನೆ ಸಂಜೆ ಮಾಡಿದ್ದಾರೆ. ಹಂಗಾಗಿ ಇವತ್ತು ಸಂಭ್ರಮಾಚರಣೆ ಮಾಡೋಣ. 2001-2ರಿಂದ ರಿಟೈರ್ಡ್ ಆಗಿರೋರಿಗೆಲ್ಲರಿಗೂ ಸಿಗುತ್ತೆ ಸರ್. ಇಡೀ ದೇಶದಲ್ಲಿ ಇಡಗಂಟು ತಗೊಂಡಿರೋಂಥ ರಾಜ್ಯ ಬಿಸಿಯೂಟ ನೌಕರು ನಾವು ಕರ್ನಾಟಕನೇ ಫಸ್ಟ್ ಇಡೀ ದೇಶದಲ್ಲಿ. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆ.ಎಸ್. ನಾರಾಯಣ ಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತ ಬಾಬಯ್ಯನ ಹಬ್ಬ ಮೊಹರಂ ಅನ್ನು ಚೇಳೂರಿನಲ್ಲಿ 10 ದಿನಗಳ ಕಾಲ ಸಂಭ್ರಮದಿಂದ ಆಚರಿಸಿದ್ದು, ಕೊನೆಯ ದಿನವಾದ ಇಂದು ಅಗ್ನಿಕುಂಡ ಪ್ರವೇಶ ಸೇರಿದಂತೆ ವಿವಿಧ ಆಚರಣೆಗಳನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮುಸ್ಲಿಮರಲ್ಲದೆ ಹಿಂದೂಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಅನಾದಿ ಕಾಲದಿಂದ ಹಿರಿಯರು ಆಚರಿಸಿಕೊಂಡು ಬರುತ್ತಿರುವ ಮೊಹರಂ ಹಬ್ಬವು ಅಸ್ತಗಳ ಹಬ್ಬ ಆಗಿದ್ದು, ಚೇಳೂರು ತಾಲೂಕು ಮತ್ತು ಚೇಳೂರಿನಲ್ಲಿ ಸುಮಾರು ವರ್ಷಗಳ ಕಾಲದಿಂದ ಆಚರಣೆಯಲ್ಲಿದೆ. ಈ ಬಾರಿಯೂ ಪಟ್ಟಣದ ಹೃದಯ ಭಾಗದಲ್ಲಿರುವ ಬಾಬಯ್ಯನ ಗುಡಿಯ ಮುಂದೆ ಗುದ್ದಲಿ ಹಾಕಿಸಿದ್ದು, 10 ದಿನಗಳ ಕಾಲ ಹಸ್ತಗಳಿಗೆ ಹೂವಿನ ಅಲಂಕಾರ ಮಾಡಿ ಹಸ್ತಗಳ ಭಾರಿ ಮೆರವಣಿಗೆ. 16ರ ರಾತ್ರಿ ಪಟ್ಟಣದ ಎಲ್ಲಾ ಸಮುದಾಯದ ಮಹಿಳೆಯರು ಮಡಿಕೆಗಳನ್ನು ಹೊತ್ತುಕೊಂಡು ತಮಟೆ ಮತ್ತು ಮಂಗಳವಾದ್ಯಗಳೊಂದಿಗೆ ಬಂದು ಬಾಬಯ್ಯನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬುಧವಾರ ಹಸ್ತಗಳು ಎತ್ತಿಕೊಂಡು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಪಾಪಾಗ್ನಿ ನದಿಯಲ್ಲಿ ವಿಸರ್ಜಿಸಲಾಯಿತು. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ಚಿಕ್ಕಬಳ್ಳಾಪುರ ತಾಲೂಕು ಫಲಪುಷ್ಪ ಗಿರಿಧಾಮಗಳ ನಗರವೆಂದೇ ಪ್ರತೀತಿಯಾಗಿದೆ. ಬಯಲು ಸೀಮೆ ಚಿಕ್ಕಬಳ್ಳಾಪುರ ಒಂದು ಕಾಲಕ್ಕೆ ಬರಗಾಲ ಎದುರಿಸುತ್ತಿದ್ದು, ಕಾಡು ಮೇಡುಗಳಲ್ಲಿ ಮಳೆ ಇಲ್ಲದೆ ಮರ ಗಿಡಗಳ ಬೆಳವಣಿಗೆ ಇರಲಿಲ್ಲ. ಈಗ ಕಾಲಕಾಲಕ್ಕೆ ಮಳೆಯಾಗುತ್ತಿರುವುದರಿಂದ ಗಿಡ ಮರ ಹೊಲಸಾಗಿ ಬೆಳೆದು ಪ್ರಾಣಿ ಪಕ್ಷಿಗಳ ತಾಣವಾಗುತ್ತಿವೆ. ಹಾಗಾಗಿಯೇ ಬೆಟ್ಟ ಗುಡ್ಡದ ತಪ್ಪಲಿನಲ್ಲಿರುವ ಗ್ರಾಮಗಳಿಗೆ ಆಗಾಗ ವೈಲ್ಡ್ ಅನಿಮಲ್ಸ್ ಎಂಟ್ರಿ ಕೊಟ್ಟು ಹಸು, ಕುರಿ, ಮೇಕೆ, ನಾಯಿಗಳ ಮೇಲೆ ದಾಳಿ ಇಡುತ್ತಿವೆ. ಮುಂದೆ ಮನುಷ್ಯರ ಮೇಲೆಯೂ ದಾಳಿ ಮಾಡುವ ದಿನಗಳು ಬರಬಹುದು, ಎಚ್ಚರ. ಹೌದು, ಚಿಕ್ಕಬಳ್ಳಾಪುರ ತಾಲೂಕು ಸುತ್ತಮುತ್ತ ಬೆಟ್ಟ ಗುಡ್ಡ ಅರಣ್ಯಗಳಲ್ಲಿ ಇತ್ತೀಚೆಗೆ ಚಿರತೆ, ಕರಡಿಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿವೆ. ನಂದಿ ಬೆಟ್ಟದ ತಪ್ಪಲಿನಲ್ಲಿರುವ ನಂದಿ ಗ್ರಾಮಕ್ಕೆ ಕಾಡು ಪ್ರಾಣಿಗಳ ಲಗ್ಗೆ ಹೆಚ್ಚಾಗುತ್ತಿದೆ. ಕಳೆದ 1 ತಿಂಗಳ ಹಿಂದೆ ನಂದಿ ಸರ್ಕಾರಿ ಪ್ರೌಢಶಾಲೆ ಮುಂಭಾಗದ ಕೋಳಿ ಫಾರಂಗೆ ನುಗ್ಗಿದ ಚಿರತೆಯೊಂದು ಸಾವಿರಾರು ಕೋಳಿಗಳ ಮಾರಣ ಹೋಮ ಮಾಡಿದ್ದ ಘಟನೆ ಹಸಿರಾಗಿರುವಾಗಲೇ ನಿನ್ನೆ ರಾತ್ರಿ ಅದೇ ರಸ್ತೆಯಲ್ಲಿ ಕರಡಿಯೊಂದು ಪ್ರತ್ಯಕ್ಷವಾಗಿರುವುದು ಪ್ರೌಢಶಾಲೆಯ ರಸ್ತೆಯನ್ನ ಸರ್ವೆ ಮಾಡುತ್ತಿರುವ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ನಂದಿ ಬೆಟ್ಟದ ತಪ್ಪಲಿನಲ್ಲಿರುವ ಗ್ರಾಮಸ್ಥರು ಭಯಭೀತರಾಗಿದ್ದು, ಯಾವ ವೇಳೆ ಯಾವ ಕಾಡು ಪ್ರಾಣಿಗಳು ಊರಿಗೆ ದಾಳಿ ಮಾಡುತ್ತೋ, ಯಾವ ಮನುಷ್ಯರ ಮೇಲೆ ಅಟ್ಯಾಕ್ ಆಗುತ್ತೋ ಅನ್ನುವ ಪ್ರಾಣ ಭಯದಲ್ಲಿ ನಂದಿ ಗ್ರಾಮದ ವಾಸಿಗಳು ಬದುಕುವಂತಾಗಿದೆ. ನಿನ್ನೆ ತಾನೇ ತಿಪ್ಪೇನಹಳ್ಳಿ ಗ್ರಾಮಕ್ಕೆ ಚಿರತೆ ನುಗ್ಗಿ ಹಸು ತಿಂದು ಹಾಕಿದ ಸುದ್ದಿ ನಿಮ್ಮ ಈ ನ್ಯೂಸ್ ಟಿವಿಯಲ್ಲಿ ಪ್ರಕಟವಾಗಿತ್ತು. ಇವತ್ತು ನಂದಿ ಗ್ರಾಮದಲ್ಲಿ ಕರಡಿ ಪ್ರತ್ಯಕ್ಷವಾಗಿದೆ. ಜಿಲ್ಲಾ ಉಪ ಅರಣ್ಯ ಅಧಿಕಾರಿಗಳು ಜಿಲ್ಲೆಯಲ್ಲಿರುವ ಅರಣ್ಯ ಪ್ರದೇಶದಲ್ಲಿ ಎಷ್ಟು ಕಾಡು ಪ್ರಾಣಿಗಳಿವೆ, ಯಾವ ಪ್ರಾಣಿಗಳ ಸಂಖ್ಯೆ ಎಷ್ಟಿದೆ, ಅವುಗಳಿಂದ ನಾಡಿಗೇನಾದರೂ ಅಪಾಯವಾದರೆ ಹೇಗೆ ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನೋದರ ಬಗ್ಗೆ ತಲೆ ಕೆಡಿಸಿಕೊಂಡಂತೆ ಕಾಣುತ್ತಿಲ್ಲ.
ಹಾಗಾಗಿಯೇ ಆಗಾಗ ರಸ್ತೆಗಳಲ್ಲಿ ಕಾಡಂಚಿನಲ್ಲಿರುವ ಊರುಗಳಲ್ಲಿ ವೈಲ್ಡ್ ಅನಿಮಲ್ಸ್ ಕಾಣಿಸಿಕೊಳ್ಳುತ್ತಿವೆ. ಇನ್ನು ಮುಂದಾದರೂ ಅರಣ್ಯ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಇಲ್ಲವಾದರೆ ಹತ್ತಿರದಲ್ಲಿಯೇ ಮನುಷ್ಯರ ಮೇಲೆ ವೈಲ್ಡ್ ಅನಿಮಲ್ಸ್ ಅಟ್ಯಾಕ್ ಸುದ್ದಿ ನೋಡಬೇಕಾಗುತ್ತೆ. ಕ್ಯಾಮರಾಮ್ಯಾನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ವಾಲ್ಮೀಕಿ ಸ್ವಾಭಿಮಾನಿ ಸಂಘದಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ರಾಜ್ಯಾಧ್ಯಕ್ಷ ಚಳುವಳಿ ರಾಜಣ್ಣ ಮಾತನಾಡಿ, ಹಿಂದುಳಿದ ವರ್ಗಗಳ ನಾಯಕ ದೇವರಾಜ ಅರಸು ಅನುಯಾಯಿ ಎಂದೇ ಬಿಂಬಿಸಿಕೊಂಡಿದ್ದ ಸಿಎಂ ಸಿದ್ದರಾಮಯ್ಯ ಹಿಂದಿನ ಸರ್ಕಾರಕ್ಕಿಂತ ಭ್ರಷ್ಟಾಚಾರಿ ಎನಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಈಗ 100% ಕಮಿಷನ್ ಸರ್ಕಾರ ಎನಿಸಿಕೊಳ್ಳುತ್ತಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗಲು ದರೋಡೆ ಮಾಡಿರುವವರ, ಅದರಲ್ಲಿ ಶಾಮೀಲಾಗಿರುವ ಹಣ ವರ್ಗಾವಣೆ ಮಾಡಿಸಿಕೊಂಡಿರುವವರ ಅಕ್ರಮ ಕೂಟ ಬಯಲಾಗಬೇಕು. ಪರಿಶಿಷ್ಟ ಜಾತಿ ಪಂಗಡಗಳ ಕಾಯ್ದೆ ದುರುಪಯೋಗ ದೌರ್ಜನ್ಯ ಕಾಯ್ದೆಯಡಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಲ್ಲಿ ಸಮಗ್ರ ಶೈಕ್ಷಣಿಕ, ಸಾಮಾಜಿಕ ಹಾಗೂ ಆರ್ಥಿಕ ಮತ್ತು ಸಬಲೀಕರಣ ಕಾರ್ಯಕ್ರಮಗಳಿಗೆ ಪ್ರಸಕ್ತ ಸಾಲಿನಲ್ಲಿ ಇರುವ ಅನುದಾನ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿ ಇದೇ ತಿಂಗಳ 22ರಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ನಾಯಕ ಎಸ್ಆರ್ ನಾಯಕ್, ಜಿಲ್ಲಾಧ್ಯಕ್ಷ ಮಂಜುನಾಥ್, ಮುಖಂಡರು ನಾಗರಾಜ್, ನರಸಿಂಹಮೂರ್ತಿ, ಪುರುಷೋತ್ತಮ್ ಇತರರು ಹಾಜರಿದ್ದರು. ಚಿಕ್ಕಬಳ್ಳಾಪುರ ಬಿಜೆಪಿ ನಗರ ಅಧ್ಯಕ್ಷರು, ಸಮಾಜ ಸೇವಕರು ಬಿವಿ ಆನಂದ್ ಅನ್ನು ಅವರ ಸಮಾಜ ಸೇವೆಯನ್ನು ಗುರುತಿಸಿ ಗೋವಾ ರಾಜ್ಯದ ಪಣಜಿಯಲ್ಲಿ ಇಂಟರ್ ನ್ಯಾಷನಲ್ ಹ್ಯೂಮನ್ ಡೆವಲಪ್ಮೆಂಟ್ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿಯನ್ನ ನೀಡಿ ಗೌರವಿಸಿದ್ದಾರೆ. ಅನು ಆನಂದ್ ಎಂದೇ ಪ್ರಚಲಿತರಾಗಿರುವ ಆನಂದ್ ಒಬ್ಬ ಸ್ವಯಂ ಸೇವಕರಾಗಿ ನಿಷ್ಕಲ್ಮಶ ವ್ಯಕ್ತಿತ್ವ ಹೊಂದಿರುವ ಸೌಮ್ಯ ಸ್ವಭಾವದ ವ್ಯಕ್ತಿ. ಕೊರೋನಾ ಮಹಾಮಾರಿ ಆವರಿಸಿದ ಸಂದರ್ಭದಲ್ಲಿ ತಮ್ಮ ಕುಟುಂಬವನ್ನ ಲೆಕ್ಕಿಸದೆ ಪ್ರತಿದಿನ ಸರಿಸುಮಾರು 500 ಜನಕ್ಕೆ 1 ತಿಂಗಳ ಕಾಲ ಊಟ ನೀಡಿದ್ದರು. ಉಚಿತವಾಗಿ ಮಾಸ್ಕ್, ಸ್ಯಾನಿಟೈಸರ್ ಹಂಚುತ್ತಿದ್ದರು. ಲಸಿಕೆ ಸಹ ಕೊಡಿಸಿದ್ದರು. ಐಸಿಯು ಮತ್ತು ವೆಂಟಿಲೇಟರ್ಗಳ ವ್ಯವಸ್ಥೆಗೆ ಶ್ರಮ ವಹಿಸಿದ್ರು. ಇದಲ್ಲದೆ ಶಾಲಾ ಕಾಲೇಜುಗಳಲ್ಲಿ ಬಡ ಮಕ್ಕಳಿಗೆ ಉಚಿತವಾಗಿ ಪೆನ್ನು, ಪುಸ್ತಕ ಹಾಗೂ ಬ್ಯಾಗ್ಗಳ ವಿತರಣೆ ಸಹ ಮಾಡಿದ್ದರು. ಬೃಹತ್ ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ ಅನೇಕರಿಗೆ ಪ್ರಾಣದಾತರಾಗಿದ್ದಾರೆ. ಹೀಗೆ ಒಂದಲ್ಲ ಎರಡಲ್ಲ, ಎಲ್ಲಾ ಕ್ಷೇತ್ರದಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಿದ ಅವರಿಗೆ ಗೌರವ ಡಾಕ್ಟರೇಟ್ ಪುರಸ್ಕಾರ ಸಿಕ್ಕಿರುವುದಕ್ಕೆ ಅವರ ಅಪಾರ ಅಭಿಮಾನಿಗಳು ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಜಾತವಾರ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾವಳಿ ವಿಜೇತರಿಗೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿವರೆಡ್ಡಿ ಶುಭಾಶಯ ಕೋರಿದ್ರು. ಕ್ರಿಕೆಟ್ ಅನ್ನೋದು ಇವತ್ತು ಒಂದು ಧರ್ಮವಾಗಿ ಹೊರಹೊಮ್ಮುತ್ತಿದೆ. ದೇಶದಲ್ಲಿರುವ ಎಲ್ಲಾ ಜಾತಿ ಧರ್ಮದ ಜನರು ಇಂಡಿಯನ್ ಕ್ರಿಕೆಟಿಗರು ಹೊರ ದೇಶಗಳ ಮೇಲೆ ಪಂದ್ಯಾವಳಿ ಹಾಡಿ ರೋಚಕ ಘಟ್ಟ ತಲುಪಿದಾಗ ಪ್ರತಿಯೊಬ್ಬರು ಇಂಡಿಯಾ ಪರವಾಗಿ ನಿಲ್ತಾರೆ ನೋಡಿ, ಅದು ದೇಶದ ಗರ್ವ. ಕ್ರಿಕೆಟ್ ಇತ್ತೀಚೆಗೆ ಕೇವಲ ನಗರ ಪ್ರದೇಶವಲ್ಲ, ಗ್ರಾಮೀಣ ಭಾಗದ ಗಲ್ಲಿ ಗಲ್ಲಿಯಲ್ಲೂ ಹರಡಿದೆ. ಕ್ರಿಕೆಟ್ ಈಗ ಅನ್ನ ಕೊಡುವ ಆಟವಾಗಿದೆ. ಕೋಟ್ಯಾಂತರ ರುಗಳ ಆದಾಯ ತರುವ ಆಟವಾಗಿ ಕ್ರಿಕೆಟ್ ಆಟ ಬದಲಾಗಿದೆ. ಆಟ ಸೋಲು ಗೆಲುವಿಗೆ ಮಂಚವಾಗುತ್ತೆ. ಸೋತವರು ಮತ್ತೆ ಗೆಲ್ಲಲು ಹಣಿಯಾಗುತ್ತಾನೆ. ಅದನ್ನೇ ಛಲ ಅನ್ನೋದು. ಆ ರೀತಿಯ ಕ್ರೀಡಾ ಮನೋಭಾವ ಎಲ್ಲರೂ ಬೆಳೆಸಿಕೊಳ್ಳಿ ಎಂದು ಯುವಕರಿಗೆ ಕರೆ ನೀಡಿದರು.
ಅಪಘಾತದಲ್ಲಿ ಸಾವನ್ನಪ್ಪಿರುವ ಯುವಕ ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಗ್ರಾಮದ 30 ವರ್ಷದ ವೆಂಕಟರಮಣಪ್ಪ ಎಂದು ತಿಳಿದು ಬಂದಿದೆ. ಮೃತ ವೆಂಕಟರಮಣಪ್ಪನವರ ದೊಡ್ಡಪ್ಪ ಚೇಳೂರಿನಲ್ಲಿ ಮೃತಪಟ್ಟಿದ್ದು ಮಾಹಿತಿ ತಿಳಿಯುತ್ತಿದ್ದಂತೆ ತನ್ನ ದ್ವಿಚಕ್ರ ವಾಹನದಲ್ಲಿ ಅತಿ ವೇಗದಿಂದ ಚಿಂತಾಮಣಿಯಿಂದ ಚೇಳೂರು ಕಡೆ ಪ್ರಯಾಣ ಬೆಳೆಸಿದ್ದಾನೆ. ಇದೇ ವೇಳೆ ವಾಹನ ನಿಯಂತ್ರಣ ತಪ್ಪಿ ಕೆಳಗೆ ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಚಿಂತಾಮಣಿಯಿಂದ ಚೇಳೂರಿಗೆ ಹೋಗುವ ಮಾರ್ಗದ ಕೋಮೆಪಲ್ಲಿ ಕ್ರಾಸ್ ಬಳಿ ಇರುವ ತಿರುವಿನಲ್ಲಿ ದುರಂತ ನಡೆದಿದೆ. ಇನ್ನು ರಸ್ತೆಯಿಂದ ಸುಮಾರು 25 ಅಡಿ ದೂರದಷ್ಟು ಜಿಗಿದು ರಸ್ತೆಯ ಪಕ್ಕದಲ್ಲಿದ್ದ ಬೃಹತ್ ಕಲ್ಲಿಗೆ ಬಿದ್ದಿದ್ದಾನೆ. ಇದರಿಂದ ತಲೆಗೆ ತೀವ್ರ ಪೆಟ್ಟು ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಅತಿ ವೇಗದಿಂದ ವಾಹನವನ್ನು ಚಲಾಯಿಸಿಕೊಂಡು ಬಂದ ವೇಳೆ ಈ ಘಟನೆ ನಡೆದಿದ್ದು, ಹೆಲ್ಮೆಟ್ ಧರಿಸದ ಹಿನ್ನೆಲೆಯಲ್ಲಿ ತಲೆಗೆ ಪೆಟ್ಟು ಬಿದ್ದು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವುದಾಗಿ ಸ್ಥಳೀಯರು ಹಾಗೂ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಮೊದಲೇ ಸಾವಿನ ದುಃಖದಲ್ಲಿದ್ದ ಕುಟುಂಬಗಳಿಗೆ ಮತ್ತೊಂದು ಸಾವಿನ ಸುದ್ದಿ ಕೇಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಥಳಕ್ಕೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ಶಿವಕುಮಾರ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇತಿಹಾಸ ಪ್ರಸಿದ್ಧ ಪುಣ್ಯಕ್ಷೇತ್ರ ಕೈವಾರ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರುಪೂರ್ಣಿಮಾ ಪ್ರಯುಕ್ತ ಗುರುಪೂಜಾ ಸಂಗೀತೋತ್ಸವ ಜುಲೈ 19ರಿಂದ 21ರವರೆಗೆ 3 ದಿನಗಳ ಕಾಲ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಗುತ್ತದೆ. ಭಕ್ತಾದಿಗಳು ಆಗಮಿಸಿ ಸದ್ಗುರುಗಳ ಕೃಪೆಗೆ ಪಾತ್ರರಾಗಿ ಎಂದು ಶ್ರೀ ಯೋಗಿ ನಾರಾಯಣ ನಾದ ಸುಧಾರಸ ಸಂಕೀರ್ತನಾ ಯೋಜನೆಯ ಸಂಚಾಲಕ ವಾನರಾಶಿ ಬಾಲಕೃಷ್ಣ ಭಾಗವತರ್ ತಿಳಿಸಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ 3 ದಿನಗಳ ಕಾಲ ಪ್ರತಿನಿತ್ಯ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಹಾಗೂ ನಾಡಿನ ಹೆಸರಾಂತ ಕಲಾವಿದರಿಂದ ಸಂಗೀತ ಕಚೇರಿ, ನಾದಸ್ವರ, ತವಿಲ್ ವಾದನ, ಭರತನಾಟ್ಯ, ಹರಿಕತೆ, ಬುರ್ರಕತೆ ಹಾಗೂ ಸಾವಿರಾರು ಭಜನಾ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತದೆ ಎಂದರು. ಈ ಸಂದರ್ಭದಲ್ಲಿ ಕೈವಾರ ಮಠದ ಪ್ರಚಾರಕ ತಳಖವಾರ ಆನಂದ್, ವ್ಯವಸ್ಥಾಪಕ ಲಕ್ಷ್ಮೀನಾರಾಯಣ, ದಾನಿ ಸತ್ಯನಾರಾಯಣ ಆಚಾರ್ ಉಪಸ್ಥಿತರಿದ್ದರು. ಮಾಲೂರು ರಂಗ ವಿಜಯ ಸಂಸ್ಥೆಯಲ್ಲಿ ಪಡೆದ ತರಬೇತಿ ಶ್ರಮದಿಂದ ಕಿರುತೆರೆ ನಟಿ ಗೀತಾ ರಾಘವೇಂದ್ರ ಅಭಿನಯಿಸುವ ಏಕವ್ಯಕ್ತಿ ರಂಗ ಪ್ರಯೋಗದ ಪ್ರೇಮಮಯಿ ಹಿಡಿಂಬೆ ನಾಟಕವನ್ನು ಜುಲೈ 18ರ ಗುರುವಾರ ಸಂಜೆ 7 ಗಂಟೆಗೆ ಬೆಂಗಳೂರಿನ ಮಲ್ಲೇಶ್ವರಂ 2ನೇ ಅಡ್ಡ ರಸ್ತೆಯಲ್ಲಿನ ಈಸ್ಟ್ ಲಿಂಕ್ ರಸ್ತೆಯಲ್ಲಿರುವ ಕೇಶವ ಕಲ್ಪ ರಂಗಭೂಮಿಕೆಯಲ್ಲಿ ಪ್ರಥಮ ಪ್ರದರ್ಶನವನ್ನು ನೀಡಲಿದ್ದಾರೆ ಎಂದು ನಾಟಕಕಾರ ಹಾಗೂ ನಿರ್ದೇಶಕ ಡಾ ಬೇಲೂರು ರಘುನಂದನ್ ಕೋಲಾರದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಳೆದ 4 ದಶಕಗಳಿಂದ ರಂಗಭೂಮಿಗೆ ದುಡಿಯುತ್ತಾ ಮೆರೆಯುತ್ತಿರುವ ಕಲಾವಿದ ಮಾಲೂರು ವಿಜಯ್ ಅವರ ಕನಸಿನ ಕೂಸು ರಂಗ ವಿಜಯ ಈ ಸಂಸ್ಥೆಯಲ್ಲಿ ಕಳೆದ 1 ದಶಕಗಳಿಂದ ಶಾಲಾ ಕಾಲೇಜುಗಳ ಮಕ್ಕಳಿಗೆ ರಂಗದ ಪರಿಚಯ ಮಾಡುತ್ತಾ ಶೈಕ್ಷಣಿಕವಾಗಿ ರಂಗಭೂಮಿ ಹೇಗೆ ಸಹಕಾರಿ ಆಗುತ್ತದೆ ಎಂಬುದನ್ನು ತೋರಿಸಿ ವಿದ್ಯಾರ್ಥಿಗಳಿಗೆ ಜನಪದ ಕಲೆಗಳನ್ನು ಕಲಿಸುವ ಪ್ರಯತ್ನ ಮಾಡುತ್ತಿರುವ ಅವರಿಂದ ಮೊದಲ ಬಾರಿಗೆ ಪ್ರೇಮಮಯಿ ಹಿಡಿಂಬೆ ಎಂಬ ಏಕವ್ಯಕ್ತಿ ನಾಟಕವನ್ನು ಪ್ರದರ್ಶಿಸುವ ಹೊಸ ಆಯಾಮವನ್ನು ಪ್ರದರ್ಶಿಸಲು ಮುಂದಾಗಿರುವುದು ಶ್ಲಾಘನೀಯ ಎಂದರು. ಸುದ್ದಿಗೋಷ್ಠಿಯಲ್ಲಿ ರಂಗ ಕಲಾವಿದೆ ಗೀತಾ ರಾಘವೇಂದ್ರ, ರಂಗ ವಿಜಯ ಸಂಸ್ಥಾಪಕ ಮಾಲೂರು ವಿಜಯ್, ವೈದ್ಯ ಡಾಕ್ಟರ್ ಎಸ್.ಜಿ. ನಾರಾಯಣಸ್ವಾಮಿ, ಮಾಸ್ತಿ ರಮೇಶ್, ಟಿಎನ್ ರಾಘವೇಂದ್ರ ರಾವ್ ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ಮಂಚೇನಹಳ್ಳಿ ತಾಲೂಕಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ತಾಲೂಕು ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಗಂಗಾಧರಪ್ಪ ಮಾತನಾಡಿ, ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯದ ಎಲ್ಲಾ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಸಬಲವಾಗಿ ಬೆಳೆದುಕೊಂಡು ಬಂದಿದೆ. ಅದೇ ರೀತಿ ನಮ್ಮ ಸಂಘಟನೆ 70ರ ದಶಕದಲ್ಲಿ ಆರಂಭವಾಗಿ ಇಂದಿನವರೆಗೂ ನಡೆದುಕೊಂಡು ಬಂದಿದೆ. ನೂತನ ತಾಲೂಕು ಮಂಚೇನಹಳ್ಳಿಗೆ ಇಂದು ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದೆ. ಇದರ ಉದ್ದೇಶವೇನೆಂದರೆ ಶೋಷಿತರ, ದಲಿತರ, ಹೆಣ್ಣು ಮಕ್ಕಳ ದಬ್ಬಾಳಿಕೆಯ ವಿರುದ್ಧ ಧ್ವನಿಯಾಗಲಿದ್ದೇವೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಾಕಾಳಿ ದೇವಾಲಯದಲ್ಲಿ ಪಂಚ ಕಲ್ಯಾಣೋತ್ಸವ. ಆಷಾಢ ಏಕಾದಶಿ ಪ್ರಯುಕ್ತ ಸೀತಾರಾಮ ಕಲ್ಯಾಣೋತ್ಸವನ್ನ ಕಣ್ತುಂಬಿಕೊಂಡ ನೂರಾರು ಭಕ್ತರು. ಕೆರೆ ಒತ್ತುವರಿ ಮಾಡಿಕೊಂಡ ಖಾಸಗಿ ಕಾರ್ಖಾನೆ ತೆರವುಗೊಳಿಸಲು ಗ್ರಾಮ ಪಂಚಾಯಿತಿ ಹಿಂದೇಟು. ಡ್ರೋನ್ ಸರ್ವೆಯಲ್ಲಿ ಕೆರೆಯನ್ನು ನುಂಗಿರುವ ಕಾರ್ಖಾನೆ ಬಂಡವಾಳ ಬಯಲು. ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂಕೇತ ಬಾಬಾಯನ ಹಬ್ಬ ಎಂದೇ ಪ್ರತೀತಿ ಪಡೆದ ಮೊಹರಂ ಶ್ರದ್ಧಾ ಭಕ್ತಿಯಿಂದ ಆಚರಣೆ. ಒತ್ತುವರಿ ತೆರವುಗೊಳಿಸಿದ ಜಾಗದಲ್ಲಿ ಸಸಿಗಳನ್ನು ನೆಡಲು ಮುಂದಾದ ಅರಣ್ಯ ಇಲಾಖೆ. ಸರ್ವೆ ಮುಗಿಯುವವರೆಗೂ ಸಸಿ ನೆಡಲು ಬಿಡುವುದಿಲ್ಲವೆಂದು ಅಧಿಕಾರಿಗಳನ್ನು ತಡೆದು ರೈತರು ಆಕ್ರೋಶ.
ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಿಂದ ಮನೆ ಕಳೆದುಕೊಂಡಾರದ್ದೇ ನೋಟಿಸು ಇಲ್ಲ, ಪರಿಹಾರವೂ ಇಲ್ಲ. ಮಳೆ ಬಂದ್ರೆ ಕೇಳೋರೇ ಇಲ್ಲ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.